ಕುಲ ಕುಲವೆನುತಿಹರು ಕುಲವಾವುದು ಸತ್ಯ ಸುಖವುಳ್ಳ ಜನರಿಗೆ. ಆತ್ಮನಾವ ಕುಲ ಜೀವನಾವ ಕುಲ ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ. ಆತ್ಮನು ಕಾಗಿನೆಲೆ ಆದಿಕೇಶವನೊಲಿದ ಭಕ್ತರಿಗೆ ಕುಲವಾವುದು ಪೇಳಿರಯ್ಯ ಅಂತಕ್ಕಂಥ ದಾಸಶ್ರೇಷ್ಠ ಕನಕದಾಸರ ಈ ನುಡಿಯನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ತಿಳಿಸುತ್ತಾ ಹಾಲುಮತ ಸಮಾಜದ ಮುಖಂಡರ ಜೊತೆಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಷಯವಾಗಿ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಹಾಲುಮತ ಕುರುಬ ಸಮಾಜದ ಜೊತೆಗೆ ಜನಾಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ, ಹಾಲುಮತ ಸಮಾಜದ ಕುರುಬ ಸಮಾಜದ ನಮ್ಮ ಮುಖಂಡರು ಯಾವೆಲ್ಲ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ ಅವರಿಂದನೇ ಕೇಳಿ ತಿಳಿಯೋಣ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಟೀಮ್ ಈಗ ಹಾಲುಮತ ಸಮಾಜದ ಜೊತೆಗೆ ಸಂವಾದ ನಡೆಸ್ತಾ ಇದೆ. ಕನಕದಾಸರ ಒಂದು ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡ್ತಾ ಇವತ್ತು ನಮ್ಮ ಜೊತೆ ಅಂದರೆ ಆನಂದ್ ಸಿಂಗ್ ಆರ್ಮಿ ಈ ಟೀಮ್ ಜೊತೆ ಮಾತಾಡಲಿಕ್ಕೆ ಹಾಲುಮತ ಕುರುಬ ಸಮಾಜದ ಅನೇಕ ಮುಖಂಡರುಗಳು ಇದ್ದಾರೆ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ತಂಡ ಇವತ್ತು ಹಾಲುಮತ ಕುರುಬ ಸಮಾಜದ ಮುಖಂಡರ ಜೊತೆಗೆ ಸಂವಾದ ನಡೆಸ್ತಾ ಇದೆ. ಬನ್ನಿ, ಹಾಲುಮತ ಸಮಾಜದ ನಮ್ಮ ಮುಖಂಡರುಗಳು ಯಾವೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ ಅನ್ನೋದನ್ನು ಅವರಿಂದ ಕೇಳಿ ತಿಳಿಯೋಣ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ಈಗ ವೀಕ್ಷಕರೇ, ನಮ್ಮ ಜೊತೆ ಮಾತಾಡಲಿಕ್ಕೆ ಹಾಲುಮತ ಕುರುಬ ಸಮಾಜದ ಮುಖಂಡರಾಗಿರ್ತಕ್ಕಂಥ ಕೊಟ್ರೇಶಣ್ಣನವರು ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಇದ್ದೀನಿ. ಕೊಟ್ರೇಶಣ್ಣ ನಮಸ್ಕಾರ ನಿಮಗೆ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನೋದು ನಾವು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಕಳೆದ 25 ದಿವಸಗಳಿಂದ. ಈ ಒಂದು ಟೀಮ್ ಇಡೀ ನಮ್ಮ ಕ್ಷೇತ್ರದಾದ್ಯಂತ ಅಡ್ಡಾಡ್ತಾ ಇದೆ. ವಿಷಯ ಏನಂತ ಹೇಳಿದ್ರೆ 10ನೇ ತಾರೀಕು ಸಿದ್ಧಾರ್ಥ್ ಸಿಂಗ್ರವ್ರ ಬರ್ತ್ಡೇ ಹಿನ್ನೆಲೆಯಲ್ಲಿ, ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಅವರೆಲ್ಲ ಅವರ ತಂದೆ ಆನಂದ್ ಸಿಂಗ್ರವರು ಸಚಿವರಾಗಿ ಶಾಸಕರಾಗಿ ಮಾಡಿರೋ ಕೆಲಸ ಕಾರ್ಯಗಳು, ಅದಾದ ನಂತರ ಇವರು ಮಾಡಿರ್ತಕ್ಕಂಥ ಸಮಾಜ ಸೇವೆಗಳು, ಈ ಎರಡೂ ವಿಷಯಗಳನ್ನು ಒಳಗೊಂಡಂತೆ ಜನಾಭಿಪ್ರಾಯ ಸಂಗ್ರಹ ಮಾಡ್ತಕ್ಕಂಥ ಉದ್ದೇಶ ನಮ್ಮ ಒಂದು ಟೀಮ್ನ ಒಂದು ಉದ್ದೇಶ ಆಗಿದೆ. ಸೊ ಹಾಗಾಗಿ ಇವತ್ತು ನಿಮ್ಮ ಸಮಾಜ ಜೊತೆ ಮಾತಾಡ್ತಾ ಇದ್ದೀವಿ. ಈ ಹಿಂದೆ ಅನೇಕ ಸಂಘ ಸಂಸ್ಥೆಗಳು, ಸಮಾಜಗಳು, ರೈತರ ಜೊತೆ, ಮುಖಂಡರ ಜೊತೆ, ಜನಪ್ರತಿನಿಧಿಗಳ ಜೊತೆ ನಾವೆಲ್ಲರೂ ಕೂಡ ಸಂವಾದವನ್ನು ನಡೆಸಿ ಇವತ್ತು ನಿಮ್ಮ ಜೊತೆಗೆ ಬಂದಿದ್ದೀವಿ. ನೀವು ಕಂಡ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ವಿಚಾರ ಬಂದಾಗ ಯಾವೆಲ್ಲ ವಿಷಯಗಳನ್ನು ಹತ್ತಿರದಿಂದ ನೋಡಿರ್ತಕ್ಕಂಥ ಆನಂದ್ ಸಿಂಗ್ರವ್ರ ಬಗ್ಗೆ, ಸಿದ್ಧಾರ್ಥ್ ಸಿಂಗ್ರವ್ರ ಬಗ್ಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ? ನಾವು ಈಗಾಗಲೇ 15 ವರ್ಷಲಿದ್ದ ಆನಂದ್ ಸಿಂಗ್ ಜೊತೆಗೆ ನಾವು ಅದೀವಿ. ಆನಂದ್ ಸಿಂಗ್ ಭಾಳ ಹೊಸಪೇಟೆಗೆ ಭಾಳ ಕೆಲಸ ಮಾಡ್ಯಾರ. ರೋಡ್ಗಳಿರ್ಬೋದು, ರಿಂಗ್ ರೋಡ್ ಇರ್ಬೋದು, ಮತ್ತು ಜಿಲ್ಲಾ ಪ್ರಾಮುಖ್ಯವಾಗಿ ಜಿಲ್ಲಾ ಎಷ್ಟೋ ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಒಂದು ಹೊಸಪೇಟೆಯನ್ನು ವಿಜಯನಗರ ಜಿಲ್ಲೆ ಮಾಡಿ ಭಾಳ ಆತಂದು ದೊಡ್ಡ ಕೊಡುಗೆ ನಮಗೆ. ಅಂದರೆ ವಿಜಯನಗರ ಜಿಲ್ಲೆ ಮಾಡಿದ್ದು ಭಾಳ ಕೊಡುಗೆ ಫಸ್ಟ್ನೇದಾಗಿ. ಆಮೇಲೆ ಪಾಪಿನಾಯಕನಹಳ್ಳಿ ಭಾಗಕ್ಕೆ 250 ಕೋಟಿ ಹತ್ತತ್ರ ಏತಂದಿರೋವರೆ ಯಾವಾಗ ಆಗ್ಬೇಕ್ರಿ ಅವೆಲ್ಲ? ಈ 250 ಕೋಟಿ ಯಾರು ತರಬೇಕು ಅಂಥ ಇಂಟ್ರೆಸ್ಟ್ ರಾಜಕಾರಣಿ ನಾನು. ಇಂಥ ಆನಂದ್ ಸಿಂಗ್ನಂಥ ಎಮ್ ಎಲ್ ಎಗಳು ಟೋಟಲಿ ಕರ್ನಾಟಕದಾಗ ಇಲ್ಲೇ ಅಲ್ಲೆಲ್ಲಿ ಇದ್ದರೆ ಆ ಕರ್ನಾಟಕನೇ ಒಂದು ಇಂಪ್ರೂವ್ಮೆಂಟ್ ಆಕೈತಿ ಅಂಥ ಒಂದು ಕೆಲಸ ಮಾಡಿರುವಂಥ ವ್ಯಕ್ತಿ ಆನಂದ್ ಸಿಂಗ್. ಅದಕ್ಕಾಗಿ ಆತ ಕೆಲಸ ಮಾಡೋದು ಸಲುವಾಗಿ ಆತನ ಜೊತೆಗೆ ನಾವು 15 ವರ್ಷದಿಂದ ಆತನ ಜೊತೆಗೆ ಇದ್ದೀವಿ. ಪಿಗಳ್ಳಿ ಆಗಿರ್ಬೋದು, ಆಮೇಲೆ ನೋಡಿರಿ ಈ ಬೈಪಾಸ್ ರಸ್ತೆ ಆಗಿರ್ಬೋದು, ಅನೇಕ ಕೆಲಸಗಳು ಮಾಡ್ಯಾನ ಇಂಥ. ಮತ್ತು ಇವು ಕೆನಾಲ್ಗಳಿಗೆ 250 ಕೋಟಿ ತಂದು ಆ ಕೆನಾಲ್ಗಳೆಲ್ಲ ಹೊಸದಾಗಿ ನಿರ್ಮಾಣ ಮಾಡ್ತಿದ್ದಾರೆ. ಇವೆಲ್ಲ ಆನಂದ್ ಸಿಂಗ್ ಇದ್ದಾಗೆ, ಎಮ್ ಎಲ್ ಇದ್ದಾಗೆ ಇವೆಲ್ಲ ಕೆಲಸಗಳಾಗ್ಯಾವ. ಅಪರೂಪದ ವ್ಯಕ್ತಿ ಅಂದ್ರೆ ಎಮ್ ಎಲ್ ಎ ಆನಂದ್ ಸಿಂಗು. ಅವ್ರಿಗೆ ಸಂತೋಷವಾಗಿರಲಿ, ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ. ಆಮೇಲೆ ಸಿದ್ಧಾರ್ಥ್ ಸಿಂಗು ಮೊನ್ನೆ ಎಲೆಕ್ಷನ್ ನಿಂತು ಪರಾಭವಗೊಂಡಿದ್ದಾನೆ. ಆತ ಕೂಡ ಜನಸಂಧಾನ ಕಾರ್ಯಕ್ರಮ ಮಾಡ್ಕೊಂತ ಹುಡುಗ ಕೂಡ ಚೆನ್ನಾಗಿ ಮಂದಿ ಜೊತೆಗೆ ಅಪ್ರೋಚ್ ಇದ್ದಾನೆ. ಅವ್ರಿಗೆಲ್ಲರಿಗೆ ನಮ್ಮ ಸಮಾಜಕ್ಕೂ ಕೂಡ ಆದಷ್ಟು ಆತನ ಕೈಲಿ ಆ ಕನಕದಾಸನ ಮೂರ್ತಿ ಮಾಡಿಕೊಟ್ಟಾನ. ಆಮೇಲೆ ಇನ್ನು ಕೆಲವು ನಮ್ಮ ಸಮಾಜ ಜೊತೆಗೆ ಭಾಳ ಹೊಂದಾಣಿಕೆಯಲ್ಲಿದ್ದ ಆನಂದ್ ಸಿಂಗ್ ಅದಾನ. ಇಷ್ಟು ಮಾತ್ರ ಹೇಳೋಕೆ ನಾನು ಇಷ್ಟಪಡ್ತೀನಿ. ಈ ಸಿದ್ಧಾರ್ಥ್ ಸಿಂಗ್ ಅಂತ ವಿಷಯ ಬಂದಾಗಣ ತಮಗೆಲ್ಲ ತಮ್ಮ ಮಗ ಮತ್ತು ಅವರು ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಒಂದೇ ವಯಸ್ಸು. ಸೊ ಈ ಒಂದು ವಿಚಾರಗಳು ಬಂದಾಗ ಒಬ್ಬ ಮಿನಿಸ್ಟ್ರ್ ಮಗ, ಅಗರ್ಭ ಶ್ರೀಮಂತರ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಹುಡುಗ, ಒಬ್ಬ ಯುವಕ, ಅದೆಲ್ಲ ಐಷಾರಾಮಿ ಜೀವನ ನಡೆಸೋದ್ಬಿಟ್ಟು ಜನರಿಗೆ ಗೊಡವಿ ನಮಗೆ ಯಾಕಪ್ಪ ಅಂಥೇಳಿ ಒಂದು ಕಟ್ಟಕಡೆ ಗ್ರಾಮಗಳಲ್ಲೂ ಕೂಡ ಅಲ್ಲಿ ಯಾವುದೇ ಒಂದು ನಯ ನಾಜೂಕು ಮಾಡಲಾರ್ದಂಗೆ ಗ್ರಾಮವಾಸ ಜನರ ವಿಶ್ವಾಸ ಅಂತಕ್ಕಂಥ ಒಂದು ಹೊಸ ಅಭಿಯಾನದ ಮೂಲಕ ಜನರ ಕಷ್ಟಗಳ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಜೊತೆಗೆ ಒಬ್ಬ ರಾಜಕಾರಣಿ ಎಲೆಕ್ಷನ್ ಸೋತಾದ್ಮೇಲೆ ಆತ ಮತ್ತೆ ಪ್ರತ್ಯಕ್ಷ ಆಗೋದು ಮುಂದಿನ ಚುನಾವಣೆಯಲ್ಲಿ. ಆದರೆ ಇವರು
ಚುನಾವಣೆಯ ಪೂರ್ವದಲ್ಲೂ ಕೂಡ ಜನರ ಜೊತೆಗಿದ್ರು, ಚುನಾವಣೆಯ ನಂತರ ಕೂಡ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಈ ಎರಡು ವಿಷಯಗಳ ಬಗ್ಗೆ ಹೇಳೋದಾದರೆ ಆ ಒಂದು ಯುವಕನ ಬಗ್ಗೆ, ಸಿದ್ಧಾರ್ಥ ಸಿಂಗ್ ಅವ್ರ ಬಗ್ಗೆ ಯಾವ ಒಂದು ವಿಚಾರಗಳನ್ನು ನಮ್ಮ ಜೊತೆ? ನಾನು ಸಿದ್ಧಾರ್ಥ ಸಿಂಗ್ ನೋಡಿದ್ದು ನನಗೆ ಅನಿಸಿದ ಮಟ್ಟಿಗೆ ಆ ಹುಡುಗ ಶ್ರೀಮಂತರ ಮಗ ಅಂಬೋದೇ ನಮಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಅಷ್ಟು ಸರಳ. ಯಾರು ಅಂಕಲ್ ಅಂದ್ರೆ ಅಪ್ಪಾಜಿ ಅಂಬೋದು, ಅಂಕಲ್ ಅಂಬೋದು ದೊಡ್ಡರಿಗೆ ಭಾಳ ವಿನಯದಿಂದ ಮಾತಾಡ್ತಾನೆ ಆ ಹುಡುಗ. ಆಮೇಲೆ ಗ್ರಾಮ ವಾಸ್ತವ್ಯ ಮಾಡಿದಾಗ ಪ್ರತಿಯೊಂದು ನಾನು ಶ್ರೀಮಂತ ಈ ಹುಡುಗೇನು ಆಮೇಲೆ ಇಲ್ಲಿ ಜಾಸ್ತಿ ನಮ್ಮವ ನಾನು ಆನಂದ್ ಸಿಂಗ್ ಮಗ ಅಂತ ಕೂಡ ಆ ಹುಡುಗ ಹೇಳ್ಕೊಂಬಂಗಲ್ಲ. ಅಷ್ಟು ತನ್ನ ಸ್ವಂತ ತನ್ನ ಏನು ಗ್ರಾಮ ವಾಸ್ತವ್ಯಾಗ ತಾನು ಏನು ಮಾಡ್ಬೇಕು ಅನ್ಕೊಂತಿದ್ದೆಲ್ಲ ಕೆಲಸಗಳು ಆತ ಮಾಡ್ಕೊಂತ ಅಡ್ಡಾಡ್ಕೊಂತ ಅದನ್ನು. ಬಟ್ ಶ್ರೀಮಂತ ಮಗ ಅಂತ ಆತ ಎಲ್ಲಿ ಹೇಳ್ಕೊಂಡಿಲ್ಲ. ಬಟ್ ಶ್ರೀಮಂತರ ಮಗ ಅಂತ ಅಷ್ಟು ಯಾವ ಗರ್ವ ಕೂಡ ಆ ಹುಡುಗನಿಲ್ಲ. ಸರಳ ವ್ಯಕ್ತಿ, ಒಳ್ಳೆ ಹುಡುಗ. ಭವಿಷ್ಯದಲ್ಲಿ ಸಿದ್ಧಾರ್ಥ ಸಿಂಗ್ ಅಂತಕ್ಕಂಥ ಒಬ್ಬ ಸರಳ ವ್ಯಕ್ತಿತ್ವ ಇರತಕ್ಕಂಥವ್ರು, ಜನರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥವ್ರು, ಈ ಜನರ ಜೀವನೊಟ್ಟಿಗೆ ಇರಬೇಕು ಅನ್ನೋದಾದರೆ ಅವ್ರನ್ನ ಯಾವ ರೂಪದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾರೆ? ಮತ್ತು 10ನೇ ತಾರೀಕು ಅವ್ರದ್ದೊಂದು ಜನ್ಮದಿನದ ಹುಟ್ಟುಹಬ್ಬ ಇದೆ. ಆ ಒಂದು ಶುಭ ಸಂದರ್ಭದಲ್ಲಿ ಅವರನ್ನು ನೀವು ಹಿರಿಯರಾಗಿ ನಿಮ್ಮ ಮಗನಂತೆ ಕಂಡು, ಯಾಕಂತಂದರೆ ಅವರ ಅಪ್ಪ ನಿಮ್ಮ ಒಂದು ಒಡನಾಟ ಚೆನ್ನಾಗಿದೆ, ಒಳ್ಳೆಯ ಸ್ನೇಹಿತರು, ಉತ್ತಮ ಸ್ನೇಹಿತರು, ಯಾವ ರೀತಿಯಲ್ಲಿ ಅವರನ್ನು ಆಶೀರ್ವಾದ ಮಾಡ್ತೀರಿ? ಈ ಒಳ್ಳೆಯ ಹುಡುಗ, ಒಬ್ಬ ಸಭ್ಯಸ್ಥ, ಒಳ್ಳೆಯ ಸ್ವಭಾವ ಇರೋಂಥ ಹುಡುಗ. ಅವನಿಗೆ ಹುಟ್ಟು ಹಬ್ಬದ ಶುಭ ಕೋರ್ತಾ ಈ ಸಮಯದಲ್ಲಿ ಮುಂದೆ ಒಳ್ಳೆಯ ಉನ್ನತ ಮಟ್ಟಕ್ಕೆ ಏರಲಿ ಅಂತಂದು ನಮ್ಮ ಆಶೀರ್ವಾದ ಮಾಡಿ. ವೀಕ್ಷಕರೇ, ಈಗ ಹಾಲು ಮತ್ತು ಕುರುಬ ಸಮಾಜದ ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ ಯರಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಯರಸ್ವಾಮಿ, ನಮಸ್ತೆ. ನಿಮಗೆ ನಮಸ್ತೆ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯವಾಗಿ ತಮ್ಮ ಜೊತೆ ವಿಷಯ ವಿನಿಮಯ ಮಾಡ್ಕೊಳ್ಳೋದಾದರೆ ಯಾವೆಲ್ಲ ವಿಚಾರಗಳನ್ನು, ನಿಮ್ಮ ಅನುಭವದ ಮಾತುಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಸಿದ್ಧಾರ್ಥ ಸಿಂಗ್ ಅವರು ಸುಮಾರು ನನಗೆ 4-5 ವರ್ಷದಿಂದ ಪರಿಚಯ. ಅವ್ರ ತಂದೆ ಮಿನಿಸ್ಟರ್ ಆಗಿದ್ದಾಗ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಬಂದು ಕೊನೆಯ ಬೆಂಚಿ ಕೂಡ್ತಿದ್ರು. ಕಾರ್ಯಕ್ರಮ ಹೆಂಗೆ ಮಾಡ್ತಿದ್ದಾರೆ, ಹೆಂಗೆ ನಡೀತೈತಿ ಅದನ್ನ ವೀಕ್ಷಣೆ ಮಾಡ್ಕೊಂತ ಅವರು ಕೂಡ್ತಿದ್ರು. ಆದರೆ ಆ ಸಂದರ್ಭದಲ್ಲಿ ಆ ಸಿದ್ಧಾರ್ಥ ಸಿಂಗ್ ಅವ್ರನ್ನ ನೋಡಿದಾಗ ಈ ರಾಜ್ಯದ ಒಬ್ಬ ಮಂತ್ರಿ ಮಗ ಅಂತಕ್ಕಂಥ ಭಾವನೆ ಇಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ತಿದ್ದೆ. ನಾನು ಆಗಿನ ಸಂದರ್ಭದಲ್ಲಿ ಈ ರಾಜ್ಯದ ಒಬ್ಬ ಪ್ರಭಾವ ನಾಯಕ, ರಾಜ್ಯದ ಪ್ರತಿಷ್ಠೆ ವ್ಯಕ್ತಿಯಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರ ಒಬ್ಬ ಮಗ, ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿ. ಈ ಹುಡುಗ ಈ ರೀತಿ ಕುಂತು ಅಬ್ಸರ್ವ್ ಮಾಡೋದಾದರೆ ಮುಂದೊಂದು ದಿನ ಇದೊಂದು ಒಳ್ಳೆಯ ಭವಿಷ್ಯ ಐತೆ ಅಂತ ನನಗೆ ಅನಿಸ್ತಿತ್ತು. ಹಾಗಾಗಿ ನಾನು ಆಗುವಾಗ ಕಳೆದ ಅವರು ಲಾ ಗ್ರಾಜ್ಯುಯೇಟ್ಸ್ ಮುಗಿದ ನಂತರ ನಮ್ಮ ವಕೀಲರ ಸಂಘಕ್ಕೆ ಬಂದು ನಮ್ಮ ವಕೀಲರ ಸಂಘ ಸದಸ್ಯರಾದ ಸಂದರ್ಭದಲ್ಲಿ ಸಹ ನಾವು ಪರಿಚಯ ಮಾಡಿಕೊಂಡ್ವಿ. ಆವಾಗ ನಾನು ನಮ್ಮ ಅಡ್ವೊಕೇಟ್ ನಮ್ಮ ಕೊಲೀಗ್ ಆದಾಗ ನಾವು ಆತ್ಮೀಯವಾಗಿ ವಿಶ್ವಾಸದಿಂದ ಅವ್ರನ್ನ ಪ್ರೀತಿಯಿಂದ ನಮ್ಮ ವಕೀಲರ ಸಂಘಕ್ಕೆ ಕರೆದುಕೊಂಡು ಮೆಂಬರ್ಶಿಪ್ ಮಾಡಿ ಸ್ವಾಗತವನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿ ಅಂತ ನನಗೆ ಅನಿಸ್ತೈತಿ. ಈಗ ಗ್ರಾಮವಾಸ ಜನರ ವಿಶ್ವಾಸ ಅಂತಕ್ಕಂಥದ್ದು ಈ ಮುಂಚೆ ಭಾಳ ದೊಡ್ಡ ರಾಜಕಾರಣಿಗಳನ್ನು ಮಾಡಿರ್ತಕ್ಕಂಥದ್ದು, ಅದರಲ್ಲೆಲ್ಲ ಎಲೆಕ್ಷನ್ ಸ್ಟಂಟ್ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಸಿದ್ಧಾರ್ಥ ಸಿಂಗ್ರವರು ನಾನು ಜನಜೀವನಕ್ಕೆ ಬರೋಕ್ಕಿಂತ ಮುಂಚೆ ಅಂದರೆ ಜನಸೇವೆಗೆ ಅಥವಾ ಜನರ ಮಧ್ಯದಲ್ಲಿ ಬರಬೇಕಂತಿದ್ರೆ, ಅಂದರೆ ನಾನು ಮೊದಲಿಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಗ್ರಾಮಸ್ಥರ ಒಂದು ಜನಜೀವನ ಹೆಂಗಿರುತ್ತೆ. ಯಾಕಂತಂದರೆ ಮೂಲತಃ ಭಾರತ ದೇಶ ಹಳ್ಳಿಗಳ ದೇಶ, ಹಳ್ಳಿಗಳ ಸಂಪ್ರದಾಯ, ಹಳ್ಳಿಗಳ ಸೊಗಡು, ಹಳ್ಳಿಗಳಲ್ಲಿರ್ತಕ್ಕಂಥ ಜನರ ಜೀವನ, ಅವರ ಕಷ್ಟಗಳೇನಂತೇಳಿ ಇದನ್ನು ತಿಳ್ಕೊಳ್ಬೇಕು ಅನ್ನೋ ಕಾರಣದಿಂದ ಗ್ರಾಮವಾಸ ಜನರ ವಿಶ್ವಾಸ ಅಂತ ಮಾಡಿದರು. ಅತ್ಯಂತ ಜನಪ್ರಿಯವಾಗಿ ಅದು ಇಡೀ ನಮ್ಮ ಕ್ಷೇತ್ರದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು. ಈ ವಿಷಯ ಅಂತ ಬಂದಾಗ ತಾವು ಕೂಡ ತಮ್ಮ ಗ್ರಾಮಗಳಲ್ಲಿ ಅವರು ಬಂದಾಗ ಅವ್ರ ಜೊತೆ ಹೋಗಿರ್ತಕ್ಕಂಥದ್ದು. ಸೊ ಆ ಸಂದರ್ಭದಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಅಥವಾ ಜನರೊಟ್ಟಿಗೆ ಬೆರೀತಕ್ಕಂಥದ್ದು, ಆ ವಿಚಾರಗಳ ಬಗ್ಗೆ ಕೇಳೋದಾದರೆ ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೋತೀರಿ? ಗ್ರಾಮವಾಸ ಮತ್ತು ಜನರ ವಿಶ್ವಾಸ ಕಾರ್ಯಕ್ರಮವನ್ನು ಸಿದ್ಧಾರ್ಥ ಸಿಂಗ್ ಅವರು ನಮ್ಮ ಪಾಪನಹಳ್ಳಿ ಏರಿಯಾದಲ್ಲಿ ಅದೇ ನಮ್ಮ ಊರಿನಲ್ಲಿ ಒಂದು ಗ್ರಾಮವಾಸ ಮಾಡಿದ್ದೆ. ನಾನು ಅವ್ರ ಜೊತೆಗೆ ಇದ್ದೆ. ಆಗಿನ ಸಂದರ್ಭದಲ್ಲಿ ಭಾಳ ಚಳಿ ಇರ್ತಕ್ಕಂಥ ಸಮಯ. ಚಳಿಯಲ್ಲಿ ಕಾಕ್ಬಳ ಗ್ರಾಮದಲ್ಲಿ ವಾಸ ಮಾಡಿದ. ಆಗಿನ ಸಂದರ್ಭದಲ್ಲಿ ನಾವು ಜೊತೆಗಿದ್ವಿ. ಆವಾಗಿನ ರಾತ್ರಿ ಬಂದು ನಾವು ಅವ್ರನ್ನ ನಮ್ಮೂರಲ್ಲಿ ವೆಲ್ಕಮ್ ಮಾಡಿದ್ವಿ.
ಸ್ವಾಗತ ಮಾಡಿಕೊಂಡ ನಂತರ ಶನಿಮಹಾತ್ಮನ ದೇವಸ್ಥಾನದಲ್ಲಿ ಅವ್ರನ್ನ ಕರೆದುಕೊಂಡು ಹೋಗಿ ಆಗ ಅವರಿಗೆ ವಾಸ್ತವವನ್ನು ವ್ಯವಸ್ಥೆ ಮಾಡಿಕೊಟ್ಟಿರ್ತೀವಿ. ಆವಾಗ ಆಗಿನ ಸಂದರ್ಭದಲ್ಲಿ ನೋಡಿದ್ವಿ, ನಾವು ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಊಟ ಮಾಡಿದ್ವಿ. ಊಟ ಮಾಡಿದ ನಂತರ ಒಂದು ಸಾಮಾನ್ಯ ಬೆಡ್, ಒಂದು ಹಾಸಿಗೆಯನ್ನು ಅಲ್ಲೇ ವಾಸ್ತವ ಮಾಡಿದ. ತಿರ್ಗಾ ಮುಂಜಾನೆ ಪ್ರತಿಯೊಬ್ಬರ ಕುಂದುಕೊರತೆಗಳ ಬಗ್ಗೆ ಆಲಿಸಿದರು. ಅದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ ದಿನನಿತ್ಯದ ದೈನಂದಿನ ಕೆಲಸಕ್ಕೆ ಅವರು ಸ್ನಾನ ಮಾಡ್ತಕ್ಕಂಥ ವಿಚಾರ ಬಂತು. ಇಲ್ಲ ಅಣ್ಣ ನಾನು ಇಲ್ಲೇ ಮಾಡಿಬಿಡ್ತೀನಿ ಅಂತಂದು ನಮ್ಮ ಸ್ಕೂಲಲ್ಲಿ ಹೋಗಿ ಅಲ್ಲೇ ಸ್ನಾನ ಮಾಡಿ ಅಲ್ಲೇ ತಮ್ಮ ದಿನನಿತ್ಯದ ಕಾರ್ಯಗಳ ಮುಗಿಸ್ಕೊಂಡು ನಮ್ಮ ಊರಿನಲ್ಲಿ ಮತ್ತೆ ಬೆಳಗ್ಗೆ ಜನರ ಸಮಸ್ಯೆಗಳನ್ನ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದರು. ಆವಾಗ ಆಗಿನ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಜನರು ಕಷ್ಟ ಕಾರ್ಪಣ್ಯಗಳಿದ್ದು ಅವನ್ನೆಲ್ಲವನ್ನು ಒಂದು ನೋಟ್ ಮಾಡಿಕೊಂಡಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಏನು ಜನರ ಬಡತನದ ಒಳಗಾಗಿರ್ತಕ್ಕಂಥವ್ರನ್ನ, ಕಷ್ಟ ಕಾರ್ಪಣ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರನ್ನ, ಆರೋಗ್ಯಕ್ಕೆ ಸಮಸ್ಯೆ ಇರ್ತಕ್ಕಂಥವ್ರನ್ನ ಯಾರು ಏನೇನು ಕಮಿಟ್ಮೆಂಟ್ ಆಗಿದ್ರು ಅವೆಲ್ಲ ಕಮಿಟ್ಮೆಂಟ್ಗಳನ್ನು ಸಂಪೂರ್ಣ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಸಿದ್ಧಾರ್ಥ್ ಸಿಂಗಿಗೆ ಆ ಒಂದು ಶಕ್ತಿ ಬಂದಿರತಕ್ಕಂಥದ್ದು ನಮಗೆ ನಿಜವಾಗಲೂ ಈ ಒಂದು ವ್ಯಕ್ತಿ ಇಂಥ ವಯಸ್ಸಿಗೆ ಸುಮಾರು 26-27 ವಯಸ್ಸಿಗೆ 25-26ನೇ ವಯಸ್ಸಿಗೆ ಜನರ ಮಧ್ಯೆ ಇದ್ದು ಜನರ ಸಮಸ್ಯೆಗಳನ್ನು ಆಲಿಸಬೇಕಂತಕ್ಕಂಥ ಮನೋಭಾವನೆ ಇದೆಯಲ್ಲ, ಅದು ನಿಜವಾಗ್ಲೂ ಸಾಮಾನ್ಯ ಜನರಿಗೆ, ರೈತರಿಗೆ, ಅದು ಎಲ್ಲರಿಗೆ ಇಡಿಸಿರ್ತಕ್ಕಂಥದ್ದು. ನನಗೂ ಸಹ ಸಂಪೂರ್ಣವಾಗಿ ಅವರ ನಡೆ ಮತ್ತು ನುಡಿ ಇವೆಲ್ಲವನ್ನ ನನ್ನ ಆತ್ಮಕ್ಕೆ ಮತ್ತು ನನಗೆ ಅತ್ಯಂತ ಖುಷಿ ತಂದಿರತಕ್ಕಂಥದ್ದು. ಅವರ ನಡತೆ ಏನೈತಲ್ಲ ಅತ್ಯಂತ ಸಂಪೂರ್ಣವಾಗಿ ಜನರನ್ನು ಪ್ರೀತಿ ಗಳಿಸ್ತಕ್ಕಂಥದ್ದು. ಒಬ್ಬ ಸಾಮಾನ್ಯ ರೈತರನ್ನ ಏನಣ್ಣ ಅಪ್ಪ ಅನ್ನೋದು, ಅಣ್ಣ ಅನ್ನೋದು, ಸಣ್ಣ ಮಕ್ಕಳನ್ನ ಮಾತಾಡಿಸ್ತಕ್ಕಂಥದ್ದು ಏನೈತಲ್ಲ ಅವರಿಗೆ ಅವರ ನಡತೆ ಭಾಳಷ್ಟು ಒಳ್ಳೆಯ ಸುಗಮ ದಾರಿ ತಲುಪಿಸ್ತದೆ ಅಂತಕ್ಕಂಥದ್ದು. ಆಮೇಲೆ ಈ ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥ ಬೈಲುವದ್ಗೇರಿ, ಕಾಕ್ಬಳ್ಳು, ಗುಂಡ್ಲದ್ಗೇರಿ, ಗಾದಿಗನು ಈ ಭಾಗಲನ್ನು ಪ್ರತಿ ಸಲ ನಾವಲ್ಲಿ ಹೋಗಿನಿ ವಲಯ ಮಟ್ಟಕ್ಕೆ. ಅದಾದ ನಂತರ ನಮ್ಮೂರಲ್ಲಿ ಅದೇ ಸಂದರ್ಭದಲ್ಲಿ ಒಂದು ವಲಯ ಮಟ್ಟ ಕ್ರೀಡಾಕೂಟ ನಡೀತು. ಆ ಕ್ರೀಡಾಕೂಟಕ್ಕೆ ಅನೇಕ ಸಹಕಾರ ಮಾಡಿದರು. ನಮ್ಮ ಈ ಕ್ರೀಡಾಕೂಟಕ್ಕೆ ಸವಲತ್ತುಗಳು ಏನೇನು ಬೇಕೋ ಅವೆಲ್ಲ ಜಯಿಸಿಕೊಟ್ಟಿರ್ತಕ್ಕಂಥದ್ದು. ಆ ಭಾಗಕ್ಕೆ ಆನಂದ್ ಸಿಂಗ್ ಅವರ ಕೊಡುಗೆ ಭಾಳಷ್ಟು ಐತಿ. ಈಗ ಮತ್ತೊಂದು ಪ್ರಶ್ನೆ ಬರ್ತದೆ, ಇಷ್ಟೆಲ್ಲ ಕೆಲಸ ಮಾಡಿರ್ತಕ್ಕಂಥವ್ರು ಗ್ರಾಮವಾಸ ಜನರ ವಿಶ್ವಾಸ ಅಂತ ಮಾಡಿದ್ರು. 2023 ಮೇನಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಪರಾಭವಗೊಳ್ತಾರೆ. ಸೊ ಪರಾಭವಗೊಂಡ ನಂತರ ಎಲ್ಲೋ ಒಂದು ಆತಂಕ ಇತ್ತು. ಆ ಸಂದರ್ಭದಲ್ಲಿ ನಿಮ್ಮ ಮನೋಭಾವನೆ ಏನಿತ್ತು ಮತ್ತು ಭವಿಷ್ಯದಲ್ಲಿ ಆ ಒಂದು ಸಿದ್ಧಾರ್ಥ್ ಸಿಂಗ್ ಅವರನ್ನು ಯಾವ ರೀತಿಯಲ್ಲಿ ನೀವು ನೋಡಲಿಕ್ಕೆ ಇಷ್ಟಪಡ್ತೀರಿ ಅಂತ? ನಾನು 2020 ಚುನಾವಣೆಯಲ್ಲಿ ಅವರು ಪರಾಭವಗೊಂಡರು. ಅದು ನಿಜವಾಗಲೂ ಸಿದ್ಧಾರ್ಥ್ ಸಿಂಗ್ ಅವರು ಮತ್ತೆ ಜನರ ಮಧ್ಯೆ ಬರ್ತಾರಾ ಇಲ್ಲ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಜನರಿಗೆ ಕಾಡ್ತಕ್ಕಂಥದ್ದು ಬಂತು. ಯಾಕಂತಂದರೆ ಸಾಮಾನ್ಯವಾಗಿ ರಾಜಕಾರಣಿಗಳು ಸೋತ ನಂತರ ತಮ್ಮ ದಿನನಿತ್ಯ ಕೆಲಸಗಳ ಜೊತೆಗೆ ಹೋಗ್ಬಿಡ್ತಾರೆ, ಜನರ ಮಧ್ಯೆ ಬರೋಕ್ಕಲ್ಲ. ಸೋತ ನಂತರ ಏನು ತಾನು ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದು ಕಮಿಟ್ಮೆಂಟ್ಗಳು ಮಾಡಿಕೊಂಡ್ರು. ಸೋತ ನಂತರ ಸಹ ಯಾರಿಗೆ ನಾನು ಏನೇನು ಕಮಿಟ್ಮೆಂಟ್ ಆಗಿದ್ದೆ ಅವನ್ನೆಲ್ಲವನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಸಿದ್ಧಾರ್ಥ್ ಸಿಂಗ್ ಹೊತ್ತು ಅವೆಲ್ಲ ಕಮಿಟ್ಮೆಂಟ್ ಏನಾಗಿದ್ರಲ್ಲ ಅವೆಲ್ಲ ಫುಲ್ಫಿಲ್ ಮಾಡಿದರು. ಹಂಗಾಗಿ ಅವರು ಯಾವತ್ತಿಗೂ ಜನರ ಮಧ್ಯೆ ಇರಬೇಕು, ಜನರ ಸೇವೆ ಮಾಡ್ಬೇಕಂತ ಭಾವನೆ ಐತೆ. ಹಂಗಾಗಿ ಜನರ ಮಧ್ಯೆ ಬಂದರು ಅವರು. ಅದನ್ನು ಜನಗುಟೆ ನಿರೀಕ್ಷೆ ಮಾಡಿದ್ದಿಲ್ಲ. ಆದರೆ ತದನಂತರ ಇಲ್ಲ ನಾನು ಜನರ ಮಧ್ಯೆ ಇರಬೇಕು, ಸೋತು ಮನೆಗಿರಬಾರ್ದು, ಜನರ ಜೊತೆಗಿದ್ದು ಜನರನ್ನ ಮನಸ್ಸನ್ನು ಗೆಲ್ಬೇಕು ಅಂತಂದು ಮತ್ತೆ ಅವರು ಮತ್ತೆ ಜನರ ಜೊತೆಗೆ ಇರ್ತಕ್ಕಂಥದ್ದು ನಾವು ಪ್ರೀತಿಯಿಂದ ಕಂಡಿದ್ವಿ. ಮುಂದಿನ ದಿನಗಳಲ್ಲಿ ಭವಿಷ್ಯ ಅಂತ ಬಂದರೆ ಈಗ ಸಿದ್ಧಾರ್ಥ್ ಸಿಂಗ್ರವರು ಈ ಸಂದರ್ಭದಲ್ಲಿ ತಮ್ಮ ಆಶಯ ಏನಾಗಿರುತ್ತದೆ ಸರ್? ನನ್ನ ಆಸೆ ಏನು, ಆನಂದ್ ಸಿಂಗ್ ಅವರು ಈ ಹೊಸಪೇಟೆ ತಾಲೂಕಿಗೆ ಏನು ಕೊಡುಗೆ ಕೊಟ್ಟಿದ್ರಲ್ಲ, ಇಂದು ನಾನು ಆರ್ ನಾಗನಗೌಡರದ ಹೆಸರು ಕೇಳಿದ್ದೀನಿ. ನನ್ನ ನೆನಪಿಗೆ ಬಂದಂತೆ ಗುಜ್ಜುಲ್ ಹನುಮಂತಪ್ಪನವರು MLA ಹಿಡಿದು ಅನೇಕ ಜನ MLAಗಳಾಗ್ಯಾರ. ಆನಂದ್ ಸಿಂಗ್ ಅವರು ಏನು ಬಂದ್ರಲ್ಲ, ಆನಂದ್ ಸಿಂಗ್ ಅವರು ಬಂದ ನಂತರ ಹೊಸಪೇಟೆ ಬದಲಾವಣೆ ಆಗಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಆನಂದ್ ಸಿಂಗ್ ಅವರು ಪ್ರತಿಯೊಂದು ರೋಡ್ ಇರಲಿ, ಪ್ರತಿ ರಿಂಗ್ ರಸ್ತೆ ಇರಲಿ, ಫ್ಲೈಓವರ್ ಇರಲಿ, ಟೆನಲ್ ಇರಲಿ, ಅದು ಅನೇಕ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿ, ಪ್ರತಿಯೊಂದು ಸಮುದಾಯದ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಗಳಿಸಿರ್ತಕ್ಕಂಥ ಆನಂದ್ ಸಿಂಗ್ ವ್ಯಕ್ತಿತ್ವ ಏನೈತಲ್ಲ, ಆನಂದ್ ಸಿಂಗ್ ಅವರ ರಾಜಕಾರಣ ನಿಜವಾಗಲೂ ನಾವೆಲ್ಲ ನೆನಪಿಸ್ಕೊಳ್ಬೇಕು. ಇವತ್ತು ನಾವು ಪಶ್ಚಾತ್ತಾಪ ಪಡ್ತಿದ್ದೀವಿ, ಎಂಥ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ ಅಂತ. ನಾವು ಇಡೀ ಕ್ಷೇತ್ರದ ಜನ
ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ಕಣ್ಣಾರ ನೋಡಿದ್ವಿ. ಆನಂದ್ ಸಿಂಗ್ನವರು ಏನು ಸಚಿವರಾದಾಗ ಅವರು ಸಾವಿರಾರು ಕೋಟಿ ಹೊಸಪೇಟೆ ತಂದಿರತಕ್ಕಂಥದ್ದು. ಇವತ್ತು ಆನಂದ್ ಸಿಂಗ್ನವರು ಕೊಟ್ಟಿರ್ತಕ್ಕಂಥ ಅನುದಾನನೇ ಇವತ್ತು ನಡೀತಿದ್ದ ವರ್ಕ್, ಬೇರೆ ಏನು ಅನುದಾನ ಇಲ್ಲ. ಆನಂದ್ ಸಿಂಗ್ ಸಾರ್ ಏನು ತಾವು ಮಿನಿಸ್ಟರ್ ಆದಾಗ ಏನು ಅನುದಾನಗಳನ್ನು ನೂರಾರು ಕೋಟಿ ಸಾವಿರಾರು ಕೋಟಿ ಏನು ತಗೊಂಬಂದಿದ್ರಲ್ಲ ಅದನ್ನು ಮುನ್ನಡೆಸ್ತಕ್ಕಂಥದ್ದು. ಇನ್ನೊಂದು ನಾನು ಭಾಳ ನೆನಪಿಸ್ಕೊಳ್ತಕ್ಕಂಥದ್ದು, ನಮಗೆ ತುಂಗಭದ್ರಾ ಡ್ಯಾಮ್ ಇದೆ. ನಾವು ಇಲ್ಲೆಲ್ಲಿಂದ ಕಾರಿನೂರಲ್ಲಿ ಹಿಡಿದು ನಾನು ಬೂನಳೆವರೆಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬರ್ತೈತಿ. ನಾವೆಲ್ಲ ಡ್ರೈ ಏರಿಯಾದವರು. ನಮಗೆ ತುಂಗಭದ್ರಾ ಡ್ಯಾಮ್ ಇಲ್ಲೇ ಐತೆ, ನಮಗೆ ನೀರು ಕಣ್ಣಿಗೆ ಕಾಣ್ತಾವ, ನಮಗೆ ನೀರು ಕೈಗೆ ಸಿಗ್ತಾ ಇಲ್ಲ. ಎಂಥ ಪರಿಸ್ಥಿತಿ ಐತೆ ಅಂದಾಗ ಆನಂದ್ ಸಿಂಗ್ ಅವರು ಮಿನಿಸ್ಟರ್ ಇದ್ದಾಗ ಏತ ನೀರಾವರಿ ಅಂತಂದು ನಾವು ನಮ್ಮ ಸ್ನೇಹಿತರೆಲ್ಲ, ಆ ಭಾಗದ ಸ್ನೇಹಿತರೆಲ್ಲರೂ ಕಾಕ್ಬಳ ಕ್ರಾಸ್ನಲ್ಲಿ ನಾವು ಒಂದು ಮೆಮೊರಂಡಮ್ ಕೊಟ್ವಿ. ಸರ್, ಈ ಭಾಗಕ್ಕೆ ಏತ ನೀರಾವರಿ ಬೇಕು, ಸಿಗಟಲ್ಲಿವರು ಏತ ನೀರಾವರಿ ಯಾವ ರೀತಿ ಆಗೈತೆ ಅದೇ ರೀತಿ ಇಲ್ಲಿ ಬಿಟ್ಟು ಏತ ನೀರಾವರಿ ಆಗಬೇಕು. ತಾವು ಮನಸ್ಸು ಮಾಡಿದ್ರೆ ಮಾತ್ರ ಆಗಕ್ಕೆ ಸಾಧ್ಯತೆ ಐತೆ, ಇಲ್ಲಂದ್ರೆ ಆಗೋದಿಲ್ಲ ಅಂತಂದು ಹೇಳಿದಾಗ ಆಗಿಂದಾಗಲೇ ಒಬ್ಬ ಅಧಿಕಾರಿಗಳನ್ನು ಕರೆಸಿ ಆ ಭಾಗ ಎಷ್ಟು ಎಕರೆ ಐತೆ ಅಂತಕ್ಕಂಥ ಮಾಹಿತಿ ನನಗೆ ಹೇಳಿದರು. ನಾನು ಮಾಹಿತಿ ಕೊಟ್ಟೆ, ಮತ್ತು ರೆವಿನ್ಯೂ ಅಧಿಕಾರಿಗಳಿಂದ ಮಾಹಿತಿ ತಗೊಂಡ್ರು. ಸುಮಾರು 17,000 ಎಕರೆ ಆಗ್ತದೆ ಆ ಭಾಗ. ಆ ಭಾಗಕ್ಕೆ ಪ್ರತಿಯೊಂದು ಊರಿಗೆ ಒಂದು ಕೆರೆ ನಿರ್ಮಾಣ ಮಾಡಿ ಸುಮಾರು 534 ಕೋಟಿ ಅನುದಾನವನ್ನು ತಂದು ಕೆಲಸವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಸಲ್ಲಿಸ್ತದೆ. ಇವತ್ತು ಆನಂದ್ ಸಿಂಗ್ ಶಾಸಕರು ಅವ್ರ ಮಗ ಶಾಸಕರಾಗಿದ್ದರೆ ಇವತ್ತು ನಾವೆಲ್ಲ ಕೆರೆಗೆ ನೀರು ಕಾಣ್ತಿದ್ವಿ. ಎಲ್ಲಿ ಏನು ಮಾಡ್ತಿದ್ದು ನಾವು ಅನುದಾನ ತರ್ತಿದ್ನ, ಯಾವ ಅಧಿಕಾರಿಗಳನ್ನು ಯಾವ ಮಂತ್ರಿಗಳನ್ನು ಕನ್ವಿನ್ಸ್ ಮಾಡಿ ಅನುದಾನ ತಂದು ಇವತ್ತು ರೈತರಿಗೆ ನೀರು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಆನಂದ್ ಸಿಂಗ್ ಅವರು ಮಾಡ್ತಿದ್ರು ಅಂತಕ್ಕಂಥ ಭಾವನೆ ನನಗಿದೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಹಾಲು ಮತ್ತು ಕುರುಬ ಸಮಾಜದ ಮುಖಂಡರು ಜೊತೆಗೆ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಮತ್ತು ನ್ಯಾಯವಾದಿಗಳು ಆಗಿರುವಂತಹ LS ಆನಂದ್ ಅವರು ಇದ್ದಾರೆ. ಅವರನ್ನು ಮಾತಾಡ್ತೀನಿ. ಆನಂದ್ ಸರ್, ನಿಮಗೆ ಮೊದಲನೇದಾಗಿ ನಮಸ್ಕಾರ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ವಿಷಯ ಬಂದಾಗ ಹಲವಾರು ವರ್ಷಗಳ ಒಂದು ಒಡನಾಟ, ಒಂದು ಬಂಧ ನಿಮ್ಮ ಮತ್ತು ಸಿದ್ಧಾರ್ಥ್ ಸಿಂಗ್ ಮತ್ತು ಆನಂದ್ ಸಿಂಗ್ ಅವರ ಮಧ್ಯೆ ಇರ್ತಕ್ಕಂಥದ್ದು. ನೀವು ಒಬ್ಬ ಜನಪ್ರತಿನಿಧಿ ಕಂಡಂಥ ರೀತಿ ಯಾವ ರೀತಿಯಲ್ಲಿತ್ತು, ಒಬ್ಬ ಸಮಾಜ ಸೇವಕರಾಗಿ ಒಬ್ಬ ಸಮಾಜ ಸೇವಕನನ್ನು ಕಂಡಿರ್ತಕ್ಕಂಥ ರೀತಿ ಅಂತ ವಿಷಯಗಳನ್ನು ಬಂದಾಗ ಯಾವೆಲ್ಲ ವಿಚಾರಗಳನ್ನು, ಯಾವೆಲ್ಲ ಸಂಗತಿಗಳನ್ನು, ಯಾವೆಲ್ಲ ಕಾರ್ಯಸಾಧನೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಿರ್ತಾವೆ? ನಮಸ್ಕಾರ. ಇವತ್ತು ನಾವು ಆನಂದ್ ಸಿಂಗ್ 2008ರಲ್ಲಿದ್ದ ನಾವು ಅವ್ರ ಜೊತೆಗೆ ಇದ್ದೀವಿ. ಆನಂದ್ ಸಿಂಗ್ ಅವರು ರಾಜಕೀಯ ಪ್ರವೇಶ ಮಾಡಿ MLA ಸುಮಾರು 15 ವರ್ಷ MLA ಮಂತ್ರಿಗಳ ಆದಮೇಲೆ ಈ ಒಂದು ರಾಜ್ಯ, ಈ ಒಂದು ಕ್ಷೇತ್ರ ಒಬ್ಬ ಒಳ್ಳೆಯ MLA ಕೊಟ್ಟಿತ್ತು. ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಸಮಾಜದ ಕಟ್ಟಕಡೆಯ ಜನಗಳ ಜೊತೆಗೆ ಅವರು ಸಂಬಂಧ ಮತ್ತು ಅಭಿವೃದ್ಧಿ ವಿಷಯ ಬಂದಪ್ಪ ಅಂತಂದರೆ ಇವತ್ತು ಆನಂದ್ ಸಿಂಗ್ ರವರ ಬಗ್ಗೆ ಮಾತಾಡ್ಬೇಕಂತಂದರೆ ಅವರು ಹಾಕಿಕೊಟ್ಟಂಥ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಆನಂದ್ ಸಿಂಗ್ ಅವ್ರನ್ನ ನೆನಪು ಮಾಡಿಕೊಳ್ತಿದ್ದಾವೆ. ಅಭಿವೃದ್ಧಿ ಕೆಲಸಗಳು ಇವತ್ತು ನಾವು ಒಬ್ಬ ಮನುಷ್ಯ ಏನು ಮಾಡ್ಯಾನ ಅಂತಂದರೆ ಅವ್ರ ಅಭಿವೃದ್ಧಿ ಕೆಲಸಗಳು ಅವ್ರನ್ನ ಹೆಸರು ಇವತ್ತು ಮುನ್ನೆಲೆಗೆ ತರ್ತಾ ಇದ್ದಾವೆ. ಅಂಥ ವಿಷಯದಲ್ಲಿ ಇನ್ನೊಂದು ನಮ್ಮ ಕೊಟ್ರೇಶಣ್ಣರು ಹೇಳ್ದಂಗೆ ಈ ಒಂದು ಕ್ಷೇತ್ರಕ್ಕೆ ಆನಂದ್ ಸಿಂಗ್ ಅವರ ಕೊಡುಗೆ ಇವತ್ತು ಎಲ್ಲ ಸಮಾಜದ ಜೊತೆಗೆ, ಎಲ್ಲ ಜನಗಳ ಜೊತೆಗೆ, ಸಮಾಜದ ಜೊತೆಗೆ ಅವರು ನಡ್ಕೊಂಡ ರೀತಿ, ಎಲ್ಲ ಸಮಾಜ ಕೊಟ್ಟ ಕೊಡುಗೆ ಅತ್ಯಂತ ಅವಿಸ್ಮರಣೀಯ. ಯಾಕಂದರೆ ಇವತ್ತು ಒಂದೇ ಸಮಾಜಕ್ಕಲ್ಲ, ಎಲ್ಲ ಸಮಾಜದವರಿಗೂ ಆ ಸಮಾಜಕ್ಕೆ ಬೇಕಾದಂಥ ಕೆಲಸ ಕಾರ್ಯ ಆಗಿರ್ಬೋದು, ಗುಡಿಗೋಪುರಗಳಾಗಿರ್ಬೋದು, ಸಮುದಾಯ ಭವನ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಅವರ ಆರ್ಥಿಕ ಅಭಿವೃದ್ಧಿ ಮಟ್ಟಕ್ಕಾಗಿರ್ಬೋದು, ಎಲ್ಲ ರೀತಿಯಲ್ಲಿ ಅವರು ಅಪಾರವಾದ ಕೊಡುಗೆ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಅವರು ನಮ್ಮ ಆನಂದ್ ಸಿಂಗ್ ಅವರು ನಮ್ಮ ಸಮಾಜಕ್ಕೆ, ಹಾಲುಮತ ಸಮಾಜಕ್ಕೆ ಅತ್ಯಂತ, ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಹೇಳ್ಬೇಕಂತಂದರೆ ಅವತ್ತು ಇಷ್ಟು ನಮ್ಮ ಹಂಪಿ ರಸ್ತೆಯಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಏನು ಜಾಗಕ್ಕೆ ಸುಮಾರು ಅವರು ಸಚಿವರಾಗಿದ್ದಾಗ ಯಾತ್ರಿ ನಿವಾಸ ಯೋಜನೆ ಅಡಿಯಲ್ಲಿ 3 ಕೋಟಿ ಚಿಲ್ಲರ ಅನುದಾನ ತಂದು ಕೊಟ್ಟರು. ಇವತ್ತು ಆ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಅದೇ ರೀತಿಯಾಗಿ ನಮ್ಮ ಈ ರಿಂಗ್ ರಸ್ತೆ, ಸ್ಟೇಷನ್ ರಸ್ತೆಯಲ್ಲಿರ್ತಕ್ಕಂಥ ಕನಕದಾಸ ರಸ್ತೆ ಮೊದಲೇ ಆ ಥರ ಇತ್ತು. ಅವರು ಒಂದು
ದೃಷ್ಟಿಕೋನದಿಂದ ಅವರು ಒಂದು ಹಾಕಿಕೊಂಡಂಥ ಯೋಜನೆ ಪರವಾಗಿ ಇಲ್ಲಿ ಇವಾಗ ಯಾವ ಥರ ಇದೆ ಅವು ಆನಂದ್ ಸಿಂಗ್ರನ್ನು ಏನು ಮಾಡ್ಯಾರ ಎಂಬಂದು ತೋರಿಸ್ಕೊಡ್ತಾ ಇದ್ದಾರೆ. ಆ ಒಂದು ಇವತ್ತು ಅಭಿವೃದ್ಧಿ ಕೆಲಸಗಳ ವಿಚಾರದಲ್ಲಿ ಆನಂದ್ ಸಿಂಗ್ ಅವರು ಇತರ ಎಲ್ಲ MLA ಮುನ್ನೆಲೆಗೆ ಬಂದು ನಿಂದಿರ್ತಾರೆ. ಯಾವತ್ತು ಎಲ್ಲ MLAಗಳು ಇರ್ತಾರೆ, ಎಲ್ಲ ಮಂತ್ರಿಗಳಿದ್ದಾವೆ. ಆ ಮಂತ್ರಿ MLA ಇದ್ದ ಕ್ಷೇತ್ರಗಳಿಗೂ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಅವರು ಸುಮಾರು 15 ವರ್ಷ ಮಾಡಿದಂಥ ಇವತ್ತು 15 ವರ್ಷ ಹಿಂದೆ ಹೋದ್ನಪ್ಪ ಅಂದ್ರೆ ಹೊಸಪೇಟೆ ವಿಜಯನಗರ ಕ್ಷೇತ್ರ ಹೆಂಗಿತ್ತು ಇವತ್ತು ನೋಡಿದ್ನಪ್ಪ ಅಂತಂದರೆ ಈಗ ಯಾವ ಥರ ಇದೆ ಅವೇ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದ್ದಾವೆ ಅವ್ರ ಕೆಲಸಗಳು. ಇವತ್ತು ನಾವು ಮೊನ್ನೆ ನಡೆದಂಥ ಏನು ನಮ್ಮ ಅವರ ಒಂದು ಪುತ್ರರಾದಂಥ ಸಿದ್ಧಾರ್ಥ ಸಿಂಗ್ ಅವರು ಸುಮಾರು ಒಂದು 2 ವರ್ಷದಿಂದ ಈ ನಮ್ಮ ರಾಜಕೀಯಕ್ಕೆ ಬಂದ ಮೇಲೆ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಏನು ನಾವು ಜನಗಳ ಜೊತೆಗೆ ಇರಬೇಕು, ನಾವು ರಾಜಕೀಯ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನಾವು ಏನೋ ಕೆಲಸ ಮಾಡಬೇಕಂದ್ರೆ ಜನರ ಕಷ್ಟ ಕಾರ್ಪಣ್ಯಗಳು ಏನು ತಿಳ್ಕೊಳ್ಬೇಕು, ಕ್ಷೇತ್ರದ ಬಗ್ಗೆ ನಮಗೆ ಅನುಭವ ಆಗ್ಬೇಕಂತ ಹೇಳಿ ಗ್ರಾಮವಾಸ ಜನರ ವಿಶ್ವಾಸ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ಅವ್ರ ಜನಗಳು ಹತ್ರ ಹೋಗಿ ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಪ್ಲೇಸ್ಗಳಲ್ಲಿ ಹೋಗಿ ಅವೆಲ್ಲ ಕ್ರೋಢೀಕರಣ ಮಾಡ್ಕೊಂಡು ನಾವೊಂದು ಸ್ಟ್ಯಾಂಡಾಗಿ ನಿಂದಿರ್ಬೇಕಂತಂದರೆ ಅವೆಲ್ಲ ಅನುಭವ ತಗೊಂಡು 2023 ಮೇ ಚುನಾವಣೆ ಮಾಡಿದರು. ಆದರೆ ಯಾವುದೇ ಒಂದು ಇದರಿಂದ ನಾವು ಭಾಳ ನೋವಾಗ್ತಾಯಿದೆ. ಆ ಒಂದು ವ್ಯಕ್ತಿ ಬಂದಿದ್ನಪ್ಪ ಅಂತಂದರೆ ಹಿಂದೆ ಇವತ್ತು ಏನು ಆನಂದ್ ಸಿಂಗ್ ಆಗಿರ್ಬೋದು, ಸಿದ್ಧಾರ್ಥ ಸಿಂಗ್ ಮೊನ್ನೆ ಎಲೆಕ್ಷನ್ಗೆ ಬಂದಿದ್ನಪ್ಪ ಅಂತಂದರೆ ನಾವು ಇನ್ನೂ 50 ವರ್ಷ ಮುಂದೆ ಹೋಗ್ತಾಯಿದ್ವಿ ಅಂಥ ಒಂದು ವ್ಯಕ್ತಿ. ಇವತ್ತು ನಾವು ಸಿದ್ಧಾರ್ಥ ಸಿಂಗ್ ಬಗ್ಗೆ ಹೇಳ್ಬೇಕಂತಂದರೆ ಭಾಳ ಸರಳ ಸಜ್ಜನಿಕೆ ವ್ಯಕ್ತಿ. ಇವತ್ತು ಮಂತ್ರಿ ಮಗ, ನಾವು MLA ಮಗ, ಅವ್ರ ಕುಟುಂಬವೇ ಒಂದು ರಾಜಮಂತ್ರಿ ಅಂತ ಕುಟುಂಬ ಅಂದರೆ ಕ್ಷತ್ರಿಯ ಕುಟುಂಬ. ಅಂಥ ಕುಟುಂಬದಲ್ಲಿ ಜನರ ಒಂದು ಸರಳ ಭಾಳ ಕಟ್ಟಕಡೆಯ ವ್ಯಕ್ತಿ ಜೊತೆಗೆ ಅವ್ರ ಸಂಬಂಧ, ಅವ್ರನ್ನ ನಡ್ಕೊಳ್ಳೋ ರೀತಿ, ಮುಂಬರೋ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ರಾಜಕೀಯ ಭವಿಷ್ಯ ಇದೆ. ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿರೋದಕ್ಕೆ ಭಾಳ ನೋವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಒಂದು ರಾಜಕಾರಣದ ವಿಷಯದಲ್ಲಿ ಅಂಥ ವ್ಯಕ್ತಿಗಳನ್ನು ನಾವು ಬೆಂಬಲಿಸಿದ್ದರೆ ಆದಲ್ಲಿ ನಾವು ನಮ್ಮ ಎಲ್ಲ ಕ್ಷೇತ್ರ ಅಭಿವೃದ್ಧಿ ಜೊತೆಗೆ ನಾವೆಲ್ಲರೂ ಅಭಿವೃದ್ಧಿ ಹೊಂದಿ ಇವತ್ತು ನಾವು ವೈಯಕ್ತಿಕವಾಗಿ ಮೊನ್ನೆ ಬಂದಂಥ ನಮ್ಮ ಸಮಾಜದ ಒಬ್ಬ ಗೆಳೆಯನಾಗಿರ್ತಕ್ಕಂಥ ಏನು ವೀರಸ್ವಾಮಿ ಅವರು ಆ ಒಂದು ಬೆಂಬಲ ಅವ್ರಿಗೆ ಕೂಡ ಇತ್ತು. ಅವರು ನೋಟ್ರಿ ಆದರು. ಅದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆನಂದ್ ಸಿಂಗ್ ಆಗಿರ್ಬೋದು, ಸಿದ್ಧಾರ್ಥ ಸಿಂಗ್ ಅವರ ಒಂದು ಅವಿರತ ಶ್ರಮಗಳು ಇದೆ ಅಂತ ನಾನು ವೈಯಕ್ತಿಕವಾಗಿ ಅವರಿಗೆ ನನ್ನ ಮೂಲಕ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಯಾವುದೇ ಒಂದು ವಿಷಯ ಬಂತಪ್ಪ ಅಂತಂದರೆ ಆ ಎಲ್ಲ ಒಂದು ಒಳ್ಳೆಯ ನಿರ್ಧಾರ ತಗೊತಿದ್ರು. ಆ ರೀತಿಯಲ್ಲಿ ನಮ್ಮ ಆಲಮತ ಸಮಾಜಕ್ಕೆ ಅವ್ರು ಭಾಳ ಕೊಡುಗೆ ಅಪಾರ ಇದೆ. ಮುಂದಿನ ದಿನಗಳಲ್ಲಿ ಅವ್ರು ಏನು ಸಿದ್ಧಾರ್ಥ ಸಿಂಗ್ ಗೆದ್ದೇ ಆದರೆ ಇಷ್ಟೊತ್ತಿ ನಾವು ಏನು ಆಯ್ತು ನಿವಾಸದಲ್ಲಿ ಆದಂಥ ಅನುದಾನದಲ್ಲಿ ಯಾವತ್ತು ಆ ಬಿಲ್ಡಿಂಗ್ ಇತ್ತು. ಅದೇ ರೀತಿ ರೈತಾಪಿ ವರ್ಗಕ್ಕೆ ಬಂತಪ್ಪ ಅಂತಂದರೆ ಇವತ್ತು ನಮ್ಮ ರೈತ ಭವನಕ್ಕೆ ಯಾತ್ರಿ ನಿವಾಸದಲ್ಲಿ ಎಷ್ಟೋ ಕೋಟಿ ಸ್ಯಾಂಕ್ಷನ್ ಆಗಿದೆ, ಅಲ್ಲಿ ಬಿಲ್ಡಿಂಗ್ ಆಗಿದೆ. ಅದೇ ರೀತಿ ಇಡೀ ಕ್ಷೇತ್ರದ ಮತ್ತು ಸುತ್ತಮುತ್ತ ಇರತಕ್ಕಂಥ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಹಂಪಿ ಶುಗರ್ಸ್ ಅಂತೇಳಿ ಅವರು ಸ್ಟಾರ್ಟ್ ಮಾಡಿದ್ರು. ಅದೇ ರೀತಿ ಹಂಪಿ ಶುಗರ್ಸ್ ಇವತ್ತೇನ ಆನಂದ್ ಸಿಂಗ್ ಅವರಾಗಿರ್ಬೋದು, ಸಿದ್ಧಾರ್ಥ ಸಿಂಗ್ ಅವರು MLA ಆಗಿದ್ದಾದಲ್ಲಿ ಇಷ್ಟೊತ್ತಿಗೆ ನಾವು ಇನ್ನೂ ಒಂದು ವರ್ಷದಲ್ಲಿ ನಾವು ಕಬ್ಬು ಇಡೀ ಹೊಸಪೇಟೆಲಿಂದ ನಾವು ಅಲ್ಲಿಗೆ ಹೊಡಿತಿದ್ವಿ. ಆದರೆ ದೌರ್ಭಾಗ್ಯ ಆ ಒಂದು ಕೆಲಸ ನಾವು ಯಾವುದು ಕಳ್ಕೊಂಡಾಗ ಈ ಜನ ಎಲ್ಲ ವ್ಯಥೆ ಪಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳೇ ಆದರೂ ರಾಜಕೀಯ ವಿಷಯದಲ್ಲಿ ಇನ್ನೂ ಏನು ಸಾರ್ವಜನಿಕ ವಿಷಯದಲ್ಲಿ ಸಿದ್ಧಾರ್ಥ ಸಿಂಗ್ ಒಳ್ಳೆಯ ಭವಿಷ್ಯ ಇದೆ. ಅವ್ರು ಮುಂದಿನ ದಿನಗಳಲ್ಲಿ ನಾವು ವೈಯಕ್ತಿಕವಾಗಿ ಅವರೆಲ್ಲರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇವತ್ತು ಒಂದು ಮಾತಾಡೋ ಅವಕಾಶ ಮಾಡಿಕೊಡೋ ತಮ್ಮೆಲ್ಲರಿಗೂ ಧನ್ಯವಾದ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಹಾಲು ಮತ್ತು ಕುರುಬ ಸಮಾಜದ ಮತ್ತೋರ್ವ ಹಿರಿಯ ಮುಖಂಡರು, ರಾಜಕೀಯ ಮುತ್ಸದ್ದಿಗಳು ಮತ್ತು ಮಾರ್ಗದರ್ಶಕರಾಗಿರ್ತಕ್ಕಂಥ ಅಯ್ಯಳ್ಳಿ ತಿಮ್ಮಪ್ಪನವರು ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ನಿಮಗೆ ಒಂದರಾಗಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅನ್ನೋದು, ಸಿದ್ಧಾರ್ಥ ಸಿಂಗ್ರವರು 10ನೇ ತಾರೀಕಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವರ ಒಂದು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ ಆರ್ಮಿ ಅಂತಕ್ಕಂಥ ಒಂದು 10 ಗೆಳೆಯರ ಬಳಗ ಒಂದು ಟೀಮ್ ಮಾಡಿಕೊಂಡು ಕಳೆದ 25 ದಿನಗಳಿಂದ ನಮ್ಮ ಕ್ಷೇತ್ರದಾದ್ಯಂತ ಸಂಚರಿಸಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅನ್ನೋ ಶೀರ್ಷಿಕೆಯಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಆ ಜನಾಭಿಪ್ರಾಯ ಸಂಗ್ರಹದಲ್ಲಿ ಆನಂದ್ ಸಿಂಗ್ರವರು 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಇತ್ತೀಚಿನ ಕೆಲವು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ ಅವರು ಮಾಡಿರ್ತಕ್ಕಂಥ ಸಮಾಜ ಸೇವಾ ಕಾರ್ಯಗಳು. ಸೊ ಎರಡೂ ವಿಷಯಗಳನ್ನ ಒಂದು ಆಧಾರವಾಗಿ ಇಟ್ಕೊಂಡು ಜನಾಭಿಪ್ರಾಯ ಸಂಗ್ರಹ ಮಾಡೋದು ನಮ್ಮ ಟೀಮ್ನ ಒಂದು ಥೀಮ್ ಆಗಿದೆ. ಸೊ ಈ ಸಂದರ್ಭದಲ್ಲಿ ಬಂದಾಗ ತಾವು ಆನಂದ್ ಸಿಂಗ್ರವ್ರನ್ನ ಭಾಳಷ್ಟು ಹತ್ತಿರದಿಂದ ನೀಡಿರ್ತಕ್ಕಂಥ ಅವರನ್ನು ಒಡನಾಡಿಯಾಗಿ ಇರುವಂಥವರು ಮತ್ತು ಜೊತೆಗೆ ಸಿದ್ಧಾರ್ಥ ಸಿಂಗ್ರವರ ಒಂದು ಸಮಾಜ ಸೇವೆ ಮತ್ತು ರಾಜಕೀಯ ನಡೆಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅನುಭವದ ಸಲಹೆಗಳನ್ನು ನೀಡ್ತಾ ಅವ್ರನ್ನ ಮುಂದುವರಿಸುವಂತಹ ಒಂದು ಕೆಲಸ ಮಾಡ್ತಾಯಿದ್ರು. ಸೊ ಈ ವಿಷಯ ಅಂತ ಬಂದಾಗ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಹೇಗೆ? ಮೊನ್ನೆ ಆನಂದ್ ಸಿಂಗ್ರವರು
ಈ ವಿಜಯನಗರ ಕ್ಷೇತ್ರದಲ್ಲಿ 2008ರಲ್ಲಿ ಶಾಸಕರಾದರು, ಆಮೇಲೆ 13ರಲ್ಲಿ ಶಾಸಕರಾದರು, 18ರಲ್ಲಿ ಶಾಸಕರಾದರು. 18ರಲ್ಲಿ ಶಾಸಕರಾದ ನಂತರ 3 ಅವಧಿಯಲ್ಲಿ ಕೂಡ ಅವರು ಹೊಸಪೇಟೆ ನಗರ ಮತ್ತು ವಿಜಯನಗರ ಕ್ಷೇತ್ರವನ್ನು ಇಡೀ ಕರ್ನಾಟಕದಲ್ಲಿ ನೋಡ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸಗಳು 2018ರಾಗ ನಾವು ಅವ್ರ ಜೊತೆಗೆ ಇದ್ದಾಗ ದಿನನಿತ್ಯ ಯಾವುದೇ ಒಂದು ವಾರದಲ್ಲಿ 2-3 ಅಭಿವೃದ್ಧಿ ಕೆಲಸಗಳು ಪೂಜೆ ಮಾಡೋದು, ಉದ್ಘಾಟನೆ ಮಾಡೋದು. ವಾರದಾಗ 2 ಅಥವಾ 3 ಸುಮಾರು 100 ಕೋಟಿಗಳ ಅನುದಾನವನ್ನು ತರ್ತಿದ್ರು. ತಂದು ಹೊಸಪೇಟೆ ನಗರವನ್ನು ಅಭಿವೃದ್ಧಿ ಮಾಡಿರೋದು ನೋಡಿದರೆ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ತಾಲೂಕುಗಳಲ್ಲಿ ಕೂಡ ಎಲ್ಲ ಶಾಸಕರು ಕೂಡ ಮಾತಾಡ್ತಿದ್ರು. ರಾಯರೆಡ್ಡಿ ಅಂತ ಒಬ್ಬ ಭಾಳ ಮುತ್ಸದ್ದಿ ಶಾಸಕರಾಗಿ 5-6 ಸಲ MLA ಆದವರು. ನಾವು ಕೂಡ ಇಷ್ಟು ಕೆಲಸಗಳು ಮಾಡಿಲ್ಲ ಅಂತ ಬಂದು ಒಂದು ಸಲ ನಮ್ಮ ವಿಜಯನಗರ ಜಿಲ್ಲೆ ಆನಂದ್ ಸಿಂಗ್ರವರು ಮಾಡಿದಾಗ ಅವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಮುಂಚೆ ಅವರು ಬಂದು ಅದನ್ನೆಲ್ಲ ನೋಡಿದ್ರೆ ಏನಪ್ಪ ಅಂದರು, ಉದ್ಘಾಟನೆ ಮಾಡ್ತಾಯಿದ್ದಾರೆ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಬಂದು ಅಂತ ಹೇಳಿದಾಗ, ಈ ಹೊಸಪೇಟೆ ನಗರ ಯಾವ ರೀತಿ ಇತ್ತು, ನಾವು ಕೂಡ ಭಾಳ ವರ್ಷದಲ್ಲಿ ಇಲ್ಲಿ MP ಕೂಡ ಆಗಿದ್ದೆ, ಈ ಭಾಗದಲ್ಲಿ ಜಾಸ್ತಿ ಓಡಾಡ್ತಾ ಇದ್ದೆ, ಆದರೂ ಕೂಡ ಅಭಿವೃದ್ಧಿನೇ ಇದ್ದಿಲ್ಲ. ಆನಂದ್ ಸಿಂಗ್ ಅವರು ಬಂದ ನಂತರ ಈ ಒಂದು ಹೊಸಪೇಟೆ ನಗರ ಚಿತ್ರಣೇ ಬದಲಾವಣೆ ಆಯಿತು. ಈ ಒಂದು ವಿಜಯನಗರ ಜಿಲ್ಲೆ ಕೂಡ ಅಷ್ಟು ಜಿಲ್ಲೆಯಾಗಿ ಮಾಡಬೇಕಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದ್ದರೂ ಕೂಡ ಮಾಡೋಂಥ ಕೆಲಸ ಆಗಿದ್ದಿಲ್ಲ. ಆವಾಗ ಆನಂದ್ ಸಿಂಗ್ರವರು ಯಡಿಯೂರಪ್ಪರ ಹತ್ರ ಹೋಗಿ ನನಗೆ ಜಿಲ್ಲೆ ಮಾಡಬೇಕು, ಹಂಗಾದ್ರೇ ನನ್ನ ಹೊಸಪೇಟೆ ಕ್ಷೇತ್ರ ಏನಾದರೂ ಅಭಿವೃದ್ಧಿ ಆಗ್ತೈತೆ, ಆಮೇಲೆ ಸುತ್ತ ಅಗರಿಬೊಮ್ಮನಹಳ್ಳಿ, ಅಡಗಲಿ, ಹರಪನಹಳ್ಳಿ ಸುಮಾರು 100 ಕಿಲೋಮೀಟ್ರಿಂದ ಬಳ್ಳಾರಿಗೆ ಹೋಗೋಕೆ ಭಾಳ ತೊಂದರೆ ಆಗ್ತೈತೆ, ಹಾಗಾಗಿ ಈ ಒಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಆಗಬೇಕು. ವಿಜಯನಗರ ಸಾಮ್ರಾಜ್ಯ ಕೂಡ ಈ ಒಂದು ಕೃಷ್ಣದೇವರಾಯ ಆಯ್ದಂಥ ವಿಜಯನಗರ ಸಾಮ್ರಾಜ್ಯ, ಹಂಪಿ ಈ ಒಂದು ಕ್ಷೇತ್ರ ಜಿಲ್ಲೆ ಆದ್ರೇ ಇದಕ್ಕೆ ಒಂದು ಕೀರ್ತಿ ಬರ್ತೈತೆ ಅಂತಂದು ಹಠ ಹಿಡಿದು ಯಡಿಯೂರಪ್ಪನವ್ರನ್ನ ಒತ್ತಾಯ ಮಾಡಿ ಇವತ್ತು ಜಿಲ್ಲೆಯನ್ನು ಮಾಡಿದರು. ಜಿಲ್ಲೆ ಮಾಡಿದಿಂದೆ ಈಗಾಗಲೇ ಕೊಪ್ಪಳ ಒಂದು 20 ವರ್ಷದ ಹಿಂದೆ ಜಿಲ್ಲೆ ಆಗಿತ್ತು. 94-95ರಲ್ಲೇ ಜಿಲ್ಲೆ ಆಯಿತು. JH ಪಾಟೀಲರು ಮುಖ್ಯಮಂತ್ರಿ ಇದ್ದಾಗ ಘೋಷಣೆ ಮಾಡಿದರು. ಇವತ್ತಿಗೂ ಆ ಅಭಿವೃದ್ಧಿ ಕಾಣ್ತಾ ಇಲ್ಲ. ಒಂದು ಜಿಲ್ಲೆ ಮಾಡಿದರೆ ಒಂದೇ ವರ್ಷದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂದರೆ ಒಂದೇ ಸಲ 10 ಮೆಟ್ಲು ಹತ್ತಂಥ ಅಭಿವೃದ್ಧಿ ನಮ್ಮ ಆನಂದ್ ಸಿಂಗ್ರವರು ಮಾಡಿದರು. ಆಮೇಲೆ ಎಲ್ಲ ಸಮಾಜದ ಜೊತೆಗೆ ಒಡನಾಟ, ಯಾವುದೇ ಒಂದು ಫಂಕ್ಷನ್ ಆಗಲಿ, ಯಾವುದೇ ಒಂದು ಇದು ಬರಲಿ, ಎಲ್ಲ ಸಮಾಜದ ಮುಖಂಡರುಗಳನ್ನ ಕರೆಸಿ ಅವರ ಅಭಿಪ್ರಾಯ, ಅವರ ಸಲಹೆಗಳನ್ನ ತಗೊಬೋದು, ಏನೇನು ಅಭಿವೃದ್ಧಿ ಆಗಬೇಕು ಆ ರೀತಿ ಕುಂತ್ಕೊಂಡು ಕೇಳಿ ಅವರ ಸಮಸ್ಯೆಗಳನ್ನ ಕೇಳ್ತಾಯಿದ್ರು. ಆ ರೀತಿ ಒಬ್ಬ ದಿಟ್ಟ ಹೋರಾಟಗಾರ, ಛಲಗಾರ ಆತ ಆನಂದ್ ಸಿಂಗ್ರವರು. ಆಮೇಲೆ ಎಲ್ಲ ಸಮಾಜದವ್ರ ಜೊತೆಗೆ ಆಯಾ ಸರ್ಕಲ್ಗಳ್ನ ಮಾಡೋದು, ಆ ಸಾಮಾಜಿಕ ಕೊಡುಗೆಗಳು ಕನಕ ಭವನ ಆಗಲಿ, ಸಮುದಾಯ ಭವನ ಆಗಲಿ, ಆ ರೀತಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಹಾಲುಮತ ಸಮಾಜಕ್ಕೆ ನಾವು ಯಾವತ್ತೂ ಕೇಳಿದ್ದಿಲ್ಲ, ಯಾರು ಬಂದ್ರೂ ಕೇಳಿಲ್ಲ ನಾವು. ಆದರೆ ಕೇಳಲಾರ್ದಂಗೆ 3,75,00,000 ರೂಪಾಯಿ ನಮ್ಮ ಸಮಾಜಕ್ಕೆ ಗ್ರ್ಯಾಂಟ್ ಕೊಟ್ಟು ನಮ್ಮನ್ನೆಲ್ಲರನ್ನ ಮುಖಂಡರನ್ನ ಕರೆದು, ನಿಮ್ಮ ಸಮಾಜಕ್ಕೆ 3,75,00,000 ಕೊಟ್ಟೀನಿ, ನೀವು ಪ್ರಾರಂಭ ಮಾಡಿರಿ ಅಂತಂದು ಹೇಳಿದರು. ಬೇರೆಯವರಾಗಿದ್ದರೆ ಅದನ್ನ ಒಂದು ದೊಡ್ಡ ಪ್ರಚಾರ ತಗೊಂಡು ಆ ಒಂದು ಅಡಿಗೆಲ್ಲ ಹಾಕೋದು, ಇನ್ನೊಂದು ಮಾಡೋದು, ಏನೇನೋ ಮಾಡ್ತಾಯಿದ್ರು. ಆದರೆ ಅದು ಯಾವುದೇ ಇಲ್ಲ, ನೀವೇ ಹೋಗ್ರಿ, ಪೂಜೆ ಮಾಡಿರಿ, ಸ್ಟಾರ್ಟ್ ಮಾಡಿರಿ ಅಂತ ಒಬ್ಬ ಸರಳ ಒಂದು ಛಲಗಾರ ವ್ಯಕ್ತಿ. ನಾವು ಇದುವರೆಗೂ ಸುಮಾರು ಒಂದು 15-20 ಮಂದಿ MLAಗಳನ್ನು ನೋಡಿರ್ಬೋದು. ಆ MLAಗಳು ನೋಡಿದರೆ ಯಾರೂ ಮಾಡಲಾರ್ದಂಥ ಕೆಲಸವನ್ನು ಆನಂದ್ ಸಿಂಗ್ರವರು ಮಾಡಿದರು. MP ಪ್ರಕಾಶ್ ಅವರು ಇದ್ದರು, ಅವರು ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳು ಆಗಿದ್ದರು. ಅವರು ಕೂಡ ಹೊಸಪೇಟೆಗೆ ಜಾಸ್ತಿ ಬರ್ತಾಯಿದ್ರು. ಬಂದಾಗಿ ಹೊಸಪೇಟೆ ಹೊಲಸಪೇಟೆ ಅಂತಂದು ಅಂಬ್ತಿದ್ರು. ಏನಪ್ಪ ನಿಮ್ಮ ಹೊಸಪೇಟೆ ಹೊಲಸಪೇಟೆ ಆಗಿಬಿಟ್ಟೈತೆ, ಯಾವುದೇ ಇದು ಅಭಿವೃದ್ಧಿ ಕಾಣವಲ್ದು, ಇಲ್ಲಿ ಗರ್ಲ್ಸ್ ಹೈಸ್ಕೂಲ್ ಹತ್ರ ಹೋದರೆ ಆ ಮೂಗು ಮುಚ್ಕೊಂಡು ಹೋಗ್ಬೇಕು, ನಾವು ಕಾರ್ನಾಗ ವಾಸನೆ ಬರ್ತಾಯಿತ್ತು ಅಂಬ ಮಾತನ್ನು ಹೇಳ್ತಿದ್ರು.
ಅಂಥ ಒಂದು ಹೊಸಪೇಟೆ ನಗರವನ್ನು ಸುಂದರವಾದಂಥ ನಗರವನ್ನು ಮಾಡಿದರು. ಇವತ್ತು ಆ ಒಂದು ಸ್ಕೂಲ್ಗಳು ನೋಡ್ಬೇಕು, ಶಾಲೆ ಅದು ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ಭಾಳ ಕಿಷ್ಕಿಂದ ಸಣ್ಣ ಜಾಗದಲ್ಲಿ ಶಾಲೆ ಇತ್ತು, ಕಾಲೇಜ್ ಇತ್ತು. ಅದನ್ನು ಆ ಕಡೆ ತಗೊಂಡೋಗಿ ಸುಮಾರು ಸಾಕಷ್ಟು ದುಡ್ಡನ್ನು ತಂದು ಅಲ್ಲಿ ಆ ಸರ್ಕಾರಿ ಜಾಗದಲ್ಲಿ ಇವತ್ತು ಆ ಹೈಸ್ಕೂಲನ್ನು ಕಟ್ಟಿ ಕಾಲೇಜನ್ನು ಕಟ್ಟಿ ಮಹಿಳಾ ಒಂದು ಕಾಲೇಜ್ ಮಾಡಿದರು. ಇವತ್ತು ಅದ್ಭುತ ನೋಡ್ತಕ್ಕಂಥದ್ದು. ಅದ್ರ ಜೊತೆಗೆ ಸ್ಕೂಲು, ಕಾಲೇಜು, ಹಾಸ್ಟೆಲ್ಗಳು, ಹುಡುಗರಿಗೆ ಹಾಸ್ಟೆಲ್ಗಳು. ನಾವು ಬಳ್ಳಾರಿ ರೋಡಿ ಜಮನಾಥ್ ರೋಡಿಗೆ ಹೋಗ್ಬಿಟ್ರೆ ನೋಡಿದರೆ ಅಲ್ಲಿ ಹಾಸ್ಟೆಲ್ಗಳು ನೋಡಿಬಿಟ್ರೆ ಯಾರು ಮಾಡ್ಯಾರೇನಪ್ಪ ಅಮ್ಮಂಗೈತೆ. ಅಂಥ ಅಭಿವೃದ್ಧಿ ಕೆಲಸಗಳಲ್ಲಿ ಸ್ಕೂಲ್ಗಳು, ಕಾಲೇಜುಗಳು, ಎಲ್ಲ ಸಮಾಜಕ್ಕೂ ಮುಸ್ಲಿಂ ಸಮಾಜದ ಕೂಡ ಅಲ್ಲಿ ಒಂದು ಹಾಸ್ಟೆಲ್ ಮಾಡ್ಯಾರ, ಮೈನಾರಿಟಿ ಸ್ಕೂಲ್ಗಳು ಮಾಡ್ಯಾರ. ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಇವತ್ತು ಆನಂದ್ ಸಿಂಗ್ರವರು ಈ ಒಂದು ಕೆಲಸವನ್ನು ಮಾಡಿದರು. ಆಮೇಲೆ ನಮ್ಮ ಸಮಾಜಕ್ಕೆ 3,75,00,000 ಒಂದು ಕನಕ ಭವನ, ಸಮುದಾಯ ಭವನ ಅಂತ ಒಂದು ಗ್ರ್ಯಾಂಟ್ ಕೊಟ್ಟು ಅದನ್ನ ಒಂದು ಪ್ರಾರಂಭ ಮಾಡಿದರು. ಆಮೇಲೆ ಇಲ್ಲಿ ನಮ್ಮ ಕನಕ ಮೂರ್ತಿ ಇತ್ತು, ಕನಕದಾಸರ ಮೂರ್ತಿ, ಅದು ಒಂದು ಕಡೆ ಮೂಲೆಯಲ್ಲಿ ಇತ್ತು. ಅವಾಗ ಕೂಡ ಅವರೇ ಅದನ್ನ ಮೂರ್ತಿನ ಮಾಡಿದರು ಸ್ವಂತ ದುಡ್ಡಿನಿಂದ. ಯಾರು ಸ್ವಂತ ದುಡ್ಡು ಹಾಕಕ್ಕೆ ಹೋಗೋದಿಲ್ಲ, ಎಲ್ಲ ಸರ್ಕಾರದ ಗ್ರ್ಯಾಂಟ್ ತರೋದು, ಸರ್ಕಾರದ ಗ್ರ್ಯಾಂಟ್ನಾಗೆ ಮಾಡೋದು. ಆದರೆ ಇವರು ಎಲ್ಲ ಸಮಾಜಕ್ಕೂ ಸ್ವಂತ ದುಡ್ಡಿನಿಂದ ಮನೆ ದುಡ್ಡು ಹಾಕಿ ಆ ಒಂದು ಮೂರ್ತಿಯನ್ನು ಕೂಡ ಮಾಡಿಸಿದರು. ಆಮೇಲೆ ಮೊನ್ನೆ ಅದೇನೋ ಮೂರ್ತಿ ಮಖ ಸ್ವಲ್ಪ ಸರಿ ಇಲ್ಲ, ನಾನು ಹೊಸ ಮೂರ್ತಿ ಮಾಡಿಕೊಡ್ತೀನಿ ಅಂತ ನಮ್ಮ ಮುಖಂಡರನ್ನೆಲ್ಲ ಕರೆದ್ರು. ಆಯಿತು ಸರ್ ಮಾಡಿಕೊಡ್ರಿ ಅಂತ ಕೇಳಿದ್ವಿ. ಅದನ್ನ ಒಂದು ಆರ್ಡ್ರ್ ಕೊಟ್ಟು ಮೂರ್ತಿನ ಮಾಡಿಸಿದರು. ನಾವೆಲ್ಲರೂ ಅಲ್ಲೇ ಕುಂದರ್ಸ್ಬೇಕಂತ ಅವರು ಇದು ಇತ್ತು. ನಾವೆಲ್ಲ ಯಜಮಾನ್ರೆಲ್ಲರೂ ಹೋಗಿ ಯುವಕರೆಲ್ಲರೂ ನಾವೆಲ್ಲ ಹೋದ್ವಿ. ಅಲ್ಲಿ ಮೂಲೆಯಲ್ಲಿ ಐತೆ, ಇಲ್ಲಿ ಸೆಂಟ್ರ್ ಮಧ್ಯದಾಗ ಕುಂದಿರ್ಸಿದ್ರೆ ನಮ್ಮ ಕನಕ ಸರ್ಕಲ್ ಅಂತ ಅದು ಒಂದು ಎದ್ದು ಕಾಣ್ತೈತೆ ಅಂತ ಕೇಳ್ಕೊಂಡ್ವಿ. ಅವರು ತಲೆಗೆ ಏನಾಯಿತು, ಆಯಿತು ಯೋಚನೆ ಮಾಡ್ತೀನಿ ಅಂದರು. ನೋಡ್ರಿ ನಾವೆಲ್ಲರೂ ಬಂದೀವಿ, ನೀವು ಮಾಡ್ಬೇಕಂದಾಗ ಒಂದೇ ಮಾತಿನಲ್ಲೇ ನಾವೆಲ್ಲ ಮಾತಿಗೆ ಅದು ಸರ್ಕಲ್ಲು ಕೊಡೋಕೆ ಚಾನ್ಸೇ ಇರ್ತಿದ್ದಿಲ್ಲ. ಯಾಕಂದರೆ ಲಾರಿಗಳು ಕಾರುಗಳು ಅಡ್ಡಾಡಿದರೆ ಏನೋ ಒಂದು ಅನಾಹುತ ಆಗಲಿ, ಇನ್ನು ತೊಂದರೆ ಆಗಲಿ ಎಂಬ ಯೋಚನೆ ಅವರಿಗೆ ಕೊಡಬಾರ್ದಂಬುದೇನಿಲ್ಲ. ಹಾಗಾಗಿ ನಾವು ಒತ್ತಾಯ ಮಾಡಿದ್ವಿ, ಇಲ್ಲ ಸರ್ ಅಲ್ಲೇ ಮಾಡ್ಬೇಕಂತ. ಎಲ್ಲ ಹುಡುಗರು ನಮ್ಮ ಸಂಘದವರು ಎಲ್ಲರೂ ಹೋದಾಗ ಆಯ್ತು ಅಂತಂದು ತಕ್ಷಣವೇ ಅಲ್ಲೇ ಒಂದು ಸರ್ಕಲ್ನನ್ನು ನಿರ್ಮಾಣ ಮಾಡಿ ಸ್ವಂತ ದುಡ್ಡಿನಿಂದ ಆ ಮೂರ್ತಿ ಮಾಡಿದರು. ಮೂರ್ತಿನ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿ ಕನಕ ಜಯಂತಿನೂ ಕೂಡ ಆಚರಣೆ ಮಾಡಿದರು. ಆ ಕನಕ ಜಯಂತಿ ಆಚರಣೆ ಮಾಡಬೇಕಾದ್ರೆ ಅಲ್ಲೇ ಒಂದು ದೊಡ್ಡ ಟೆಂಟ್ ಹಾಕಿ ಎಲ್ಲ ಊಟದ ವ್ಯವಸ್ಥೆ ಮಾಡಿಸಿ ಆ ಒಂದು ಉದ್ಘಾಟನೆ ಕೂಡ ಮಾಡಿಸಿದ್ರು. ಈ ರೀತಿ ಆನಂದ್ ಸಿಂಗ್ರವರ ಕೆಲಸಗಳು ನೋಡಿದರೆ ಎಲ್ಲಿ ನೋಡಿದ್ರೆ ಹಳ್ಳಿಗಳು ಕೂಡ ನಮ್ಮ ಈ ಕಡೆ ನಾವು ಆನಂದ್ ಸೈನ್ಗುಡ್ಲಿದ್ದ ಅಪ್ ಟು ಬೂನಹಳ್ಳಿ ತನಕ ನಾವೆಲ್ಲ ಸೊಂಡೂರು ಕ್ಷೇತ್ರದಾಗ ಇದ್ವಿ. ಸೊಂಡೂರು ಕ್ಷೇತ್ರದಲ್ಲಿ MI ಗೋರ್ಪಡೆ ಮಂತ್ರಿ, ಅದು ಸುಮಾರು ಒಂದು 30 ವರ್ಷ ಮಂತ್ರಿ ಇರ್ಬೋದು. ನಾವು 30 ವರ್ಷ ಆ ಭಾಗದವ್ರು ಒಂದು 30 ಹಳ್ಳಿಯರು ಓಟ್ ಹಾಕೋದು. ನಾವು ಯಾರಂಬೋದು ಗೊತ್ತಿರಂಗಿಲ್ಲ. ಸೊಂಡೂರಿಗೆ ಹೋದರೆ ನೀವು ಯಾರೋ ಗೊತ್ತಿಲ್ಲ ಅಂತಿದ್ರು, ಅವರು ನಡ್ರಿ ಅಂತಿದ್ರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಆತನ ಮಗ ಕೂಡ ನೋಡ್ತಿದ್ದಲ್ಲ. ನಮ್ಮ ಈ ಭಾಗದ ಅಪ್ ಟು ಬೂನಹಳ್ಳಿ, ಗಾದಿನೂರು, ಪಾಪನಾಯಕನಹಳ್ಳಿ, ಕಾಕಬಾಳು, ಅನಂತಸೈನಗುಡಿ, ಮಲ್ಪನಗುಡಿ, ಕೊನ್ನಾಕನಹಳ್ಳರು ಭಾಳ ಇದಾಗಿ ಹೋಗಿಬಿಟ್ಟಿದ್ವಿ ನಾವು. ಆ ಸಂದರ್ಭದಲ್ಲಿ ಆನಂದ್ ಸಿಂಗ್ರವರು MP ಪ್ರಕಾಶ್ ಅವ್ರಿಗೆ ಹೇಳಿಸಿ ಈ ಕ್ಷೇತ್ರ, ಈ ಹಳ್ಳಿಗಳು ಈ ಕಡೆ ಸೇರಬೇಕು, ಇದಕ್ಕೊಂದು ಇದಾಗ್ತೈತೆ ಅಂತ ಮಾಡಿ ಕಂಪ್ಲೀಟ್ ಹೊಸ ಕ್ಷೇತ್ರ ಮಾಡಿ ಈ ಹಳ್ಳಿಗಳನ್ನೆಲ್ಲ ಈ ಕಡೆ ಸೇರಿಸ್ಕೊಂಡು ನಮಗೆ ಒಂದು ನ್ಯಾಯವನ್ನು ಕೊಟ್ಟರು. ಅವತ್ತು ನಮ್ಮ ಹಳ್ಳಿಗಳು ಏನಾದವು, ನಮಗೊಂದು ಸ್ವಾತಂತ್ರ್ಯ ಬಂದಂಗೆ ಆತು. ಅವತ್ತು ಆನಂದ್ ಸಿಂಗ್ರವರು ನಮಗೊಂದು ಸ್ವಾತಂತ್ರ್ಯ ತಂದು ಕೊಟ್ಟಂಗೆ ಆತು. ಅಲ್ಲಿ ಯಾರ ರಾಜನ ಕೇಳೋಕೆ ಕಷ್ಟ ಆಗ್ತದೆ, ನಾವು ಅಲ್ಲಿ ಹೋಗೋಕೆ ಬಿಡ್ತಿದ್ದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ 30 ಹಳ್ಳಿ ಇದ್ವಿ. ಆನಂದ್ ಸಿಂಗರು ಬಂದ ನಂತರ ಈ ಹಳ್ಳಿಗಳಿಗೆ ಏನಾದರೂ ನಾವು ಒಂದು ಕಾಯಕಲ್ಪ ಕೊಡಬೇಕು, ಕೆಲಸವನ್ನು ಮಾಡಬೇಕಂತ ಪ್ರತಿ ಹಳ್ಳಿಗಳಲ್ಲಿ ಕೂಡ ಸಮುದಾಯ ಭವನಗಳು, ರೋಡ್ಗಳು, ಚರಂಡಿಗಳು, ಕುಡಿಯೋ ನೀರಿನ ವ್ಯವಸ್ಥೆ, ಈ ರೀತಿ ಡ್ಯಾಮ್ಲಿದ್ದ ಈ ಕೆನಾಲ್ಲಿದ್ದ ತಗೊಂಬಂದು ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಡ್ಯಾಮ್ ವಾಟ್ರ್ ಕುಡಲಿ, ಹಳ್ಳಿಗಳು ಜನ ಬೋರ್ ವಾಟ್ರ್ ಕೂಡ ಬೇಡ ಅಂತ ಆ ಒಂದು ಅಭಿವೃದ್ಧಿ ಕೆಲಸಗಳು ಕೂಡ ಆ ಭಾಗದ ಹಳ್ಳಿಗಳಲ್ಲಿ ಮಾಡಿದರು. ಅದರ ಜೊತೆಯಲ್ಲಿ ಏನು ಮಾಡಿದರು, ಅಲ್ಲಿ ನಾವು ಹೊಸಪೇಟೆ ತುಂಗಭದ್ರಾ ಡ್ಯಾಮು ಒಂದು 100-130 TMC ನೀರು. ಆದರೆ ನಮ್ಮಲ್ಲಿ ಒಂದು ಭಾಗಕ್ಕೆ ಮಾತ್ರ ನೀರಾವರಿ. ಈ ಕಡೆ ಈ ಹಳ್ಳಿಗಳಿಗೆ ಅಪ್ ಟು ಕಾರಿನೂರಿಂದ ಹಿಡಿದು
ಬೂನಹಳ್ಳಿ ತನಕ ನೀರಾವರಿನೇ ಇಲ್ಲ. ಮಳೆ ಬಂದರೆ ಬೆಳಿಬೇಕು, ಇಲ್ಲದ್ರೆ ಅವರು ಜೀವನ ಮಾಡೋದು ಕೂಡ ಕಷ್ಟ. ಅಂಥ ಒಂದು ಸಂದರ್ಭದಲ್ಲಿ ಆ ಹಳ್ಳಿಗಳಿಗೆ ಏನಾದರೂ ಒಂದು ನಾವು ನ್ಯಾಯ ಕೊಡಬೇಕು, ಅವರಿಗೊಂದು ಜೀವನ ಕೊಡಬೇಕಂತ ಅವ್ರಿಗೆ ತಲೆಯಲ್ಲಿ ಬಂತು. ತಲೆಯಲ್ಲಿ ಬಂದಾಗ ಅವರು ಏನು ಮಾಡಿದರು, ಸರ್ಕಾರದ ಮಟ್ಟದಲ್ಲಿ, ನೀರಾವರಿ ಮಂತ್ರಿಗಳ ಮಟ್ಟದಲ್ಲಿ ಹೋಗಿ ಈ ತುಂಗಭದ್ರಾ ಹೊಳೆಯಿಂದ ಅಲ್ಲೆಲ್ಲಿದ್ದ ಲಿಫ್ಟ್ ಇರಿಗೇಷನ್ ಮಾಡಿ ಆ ಸುತ್ತಮುತ್ತ ಆ ಹಳ್ಳಿಗಳಲ್ಲಿ ಒಂದೊಂದು ಕೆರೆ, ಒಂದೊಂದು ಊರಿಗೆ ಒಂದೊಂದು ಕೆರೆ, ಆ ಕೆರೆ ತುಂಬಿಸೋಂಥ ಕೆಲಸ 250 ಕೋಟಿ ಆ ಒಂದು ಪ್ರಾಜೆಕ್ಟನ್ನು ತಂದು ಅಲ್ಲಿ ಹಂಪಿ ತುಂಗಭದ್ರಾ ಹೊಳೆಯಿಂದ ಲಿಫ್ಟ್ ಇರಿಗೇಷನ್ ಮಾಡಿ ಆ ಕಡೆ ಭಾಗದವರಿಗೆ ಕೆರೆಗಳು ತುಂಬಿಸ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದರು. ಇವತ್ತು ಆ ಭಾಗದವ್ರು ಭಾಳ ನೆನೆಸ್ಕೊಂತಾರೆ. ಅದೇ ರೀತಿಯಾಗಿ ಸಕ್ಕರೆ ಕಾರ್ಖಾನೆ, ಈಗಾಗಲೇ ನಮ್ಮ ಆನಂದ್ ಅವರು ಹೇಳಿದರು, ಸಕ್ಕರೆ ಕಾರ್ಖಾನೆ ಈ ಭಾಗದ ನೀರಾವರಿ ಪ್ರದೇಶದಂಥ ಬೆಳೀತಕ್ಕಂಥ ರೈತರಿಗೆ, ಕಬ್ಬು ಬೆಳೀತಾರೆ, ಇವರಿಗೆ ಒಂದು ಫ್ಯಾಕ್ಟ್ರಿ ಅವಶ್ಯಕತೆ ಐತೆ. ಅವನ ಮೇಲೆ ಡಿಪೆಂಡ್ ಆಗಿ ಅವ್ನು ಕೊಟ್ಟ ರೊಕ್ಕಿಸ್ಕೋಬೇಕು, ಅವ್ನು ಕೊಟ್ಟಿಲ್ಲ ಅಂದರೆ ನಾವು ಹಂಗೆ ಅವನಿಗೆ ಹೊಡಿಬೇಕು. ಅಂಥ ಪರಿಸ್ಥಿತಿ. ಪ್ರೈವೇಟ್ ಫ್ಯಾಕ್ಟ್ರಿ ಅವ್ನು ಸುಮಾರು 20 ವರ್ಷದಿಂದ ಅದೇ, ನಮಗೆ 20-30 ವರ್ಷದಿಂದ ಅದೇ ಗೋಳು. ಹಾಗಾಗಿ ಇದಕ್ಕೊಂದು ಏನಾದರೂ ಒಂದು ಫ್ಯಾಕ್ಟ್ರಿ ಮಾಡಲೇಬೇಕು. ಇವರು ಬೇರೆ ಬೇರೆ ಊರಿಗೆ ಹೊಡಿತಿದಾರ, ಇದನ್ನ ತಪ್ಪಿಸ್ಬೇಕಂತಂದು ಸುಮಾರು ಒಂದು 80 ಎಕರೆ ಭೂಮಿಯಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಹಾಕೋಕ್ಕೆ ಕೂಡ ಪ್ರಯತ್ನವನ್ನು ಮಾಡಿದರು. ಅದೇ ರೀತಿಯಾಗಿ ಇವತ್ತು ಜಿಲ್ಲೆ ಮಾಡಿದಿಂದ ಸುಮಾರು 80 ಎಕರೆ ಭೂಮಿ, ಅದು ಹೌಸಿಂಗ್ ಬೋರ್ಡು, ಆ ಭೂಮಿ 80 ಎಕರೆ ಭೂಮಿ ಮಧ್ಯದಾಗಿರ್ತಕ್ಕಂಥ ಭೂಮಿ ಇವತ್ತು TSP ದೊಡ್ಡ ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿ ಹೌಸಿಂಗ್ ಬೋರ್ಡಿಗೆ ಹ್ಯಾಂಡ್ ಓವರ್ ಆಗಿತ್ತು. ಹೌಸಿಂಗ್ ಬೋರ್ಡು ಇವತ್ತು ಸರ್ಕಾರದ ಮಟ್ಟದಲ್ಲಿ ಆನಂದ್ ಸಿಂಗ್ ಅವರು ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಕುಂತ್ಕೊಂಡು ನಮಗೆ ಜಿಲ್ಲೆ ಆಗಿದೆ, ಇಲ್ಲಿ DC ಆಫೀಸು, SP ಆಫೀಸ್ಗಳು, ಅನೇಕ ಕಚೇರಿಗಳು, ಸುಮಾರು 25-30 ಜಿಲ್ಲಾ ಕಚೇರಿಗಳು ನಮಗೆ ಬೇಕಾಗ್ತದೆ. ಅದಕ್ಕಾಗಿ ಸುಮಾರು ಒಂದು 80 ಎಕರೆ ಭೂಮಿಯಲ್ಲಿ ಈ ಕಚೇರಿಗಳನ್ನ ಕಟ್ಟಬೇಕು, ಅವ್ರಿಗೆ ಕ್ವಾರ್ಟರ್ಸ್ಗಳನ್ನ ಕಟ್ಟಬೇಕು ಅಂತ ಒಂದು ತಲೆಯಲ್ಲಿ ಬಂದು ಸರ್ಕಾರ ಮಟ್ಟದಲ್ಲಿ ಅದನ್ನೊಂದು ಮಂಜೂರು ಮಾಡಿಸ್ಕೊಂಬಂದು ಇವತ್ತು ಸಾಕಷ್ಟು ಇವತ್ತು SP ಆಫೀಸ್ ಆಗಿದೆ, DC ಆಫೀಸ್ ಆಗಿದೆ, ಅಲ್ಲಿ CEO ಆಫೀಸ್ ಆಗಿದೆ. ಈಗ ಅನೇಕ ಜಾಗ ಇದ್ದರೆ ಅಲ್ಲೆಲ್ಲ ಕೆಲಸಗಳಾಗ್ತಾವೆ. ಮೇನ್ ಜಾಗ ಅಂಥ ಒಂದು 80 ಎಕರೆ ಭೂಮಿಯನ್ನು TSP ಏರಿಯಾದಲ್ಲಿ ಇವತ್ತು ಈಗಾಗಲೇ ಅವ್ರು ಇದ್ರೇ ಇಷ್ಟೊತ್ತಿಗೆ ದೊಡ್ಡ ಮಿನಿ ವಿಧಾನಸೌಧ ಆ ಟೈಪ್ ಕಟ್ಟಿಬಿಡ್ತದೆ ಜಿಲ್ಲಾ ಕಚೇರಿ. ಅದು ಕೂಡ ಆಗ್ತಿತ್ತು. ಅದು ದುರಾದೃಷ್ಟ. ನಮ್ಮ ಅಭಿವೃದ್ಧಿ ಸಾಕಷ್ಟು ಸ್ಪೀಡಾಗಿತ್ತು, ಅಂಥದ್ದು ಈಗ ಕುಂಠಿತಗೊಂಡಿದೆ. ಆಮೇಲೆ ಹನಂತಸೈನಗುಡಿಯಲ್ಲಿ ಕೂಡ ಫ್ಲೈಓವರ್, ಹಂಪಿಗೆ ಹೋಗ್ತಕ್ಕಂಥ ಜನರು ಸುಮಾರು 100 ಹುಡುಗರು ಸ್ಕೂಲಿಗೆ ಹೋಗೋರು, ಎಂಪ್ಲಾಯಿ ಕೆಲಸಕ್ಕೆ ಹೋಗೋರು, ಆಮೇಲೆ ಹೆರಿಗೆ ಆಸ್ಪತ್ರೆಗೆ ಹೋಗೋರು, ಅಂಥವ್ರಿಗೆ ಎಷ್ಟು ತೊಂದರೆ ಆಗಿತ್ತಂದರೆ ಅಂಥ ತೊಂದರೆನ ಅವರು ದಿನ ಕಣ್ಣಲ್ಲೇ ನೋಡ್ತಾ ಇದ್ದರು. ಅದು ಸಣ್ಣ ರೋಡ್ ಇತ್ತು. ಆ ಸಣ್ಣ ರೋಡನ್ನು ಏನು ಮಾಡಿದ್ರು ಅವರು ನೋಡಿದ್ರು, ಇಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ತೈತೆ, ಕೊನೆಗೆ ಸದ್ಯಕ್ಕೆ ಈಗ ಡಬಲ್ ರೋಡ್ ಮಾಡಿ ಇಲ್ಲಿ ಡಬಲ್ಲು ಇದು ಮಾಡಿ ಹೋಗೋಕೆ ಬರೋಕೆ ಈಜಾಗಿ ಎದರ ಬದರ ತೊಂದರೆ ಆಗಬಾರ್ದು ಅಂತಂದು ಅವತ್ತು 1 ಕೋಟಿ 2 ಕೋಟಿ ರೂಪಾಯಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿ ಹಗಲು ರಾತ್ರಿ ಅಲ್ಲೇ ಕುಂತ್ಕೊಂಡ್ಬಿಟ್ಟಿದ್ರು ಅವರು. ಅಲ್ಲಿ ಕುಂತ್ಕೊಂಬೋದು ಈ ಕೆಲಸ ಆಗ್ಬೇಕಂತಂದು ಹಗಲು ರಾತ್ರಿ ಕೆಲಸ ಮಾಡಿಸಿದ್ರು ಅವರು. ಒಂದಿಷ್ಟು ಒಂದು ಹುಡುಗರನ್ನೆಲ್ಲರೂ ಕರೆಯೋದು ಅಲ್ಲೇ ಭಾಗದವ್ರನ್ನ ಮಂಡಾಳು ಮೆಣಸಿನ್ಕಾಯಿ ತಿನ್ಕೊಂಡು ಆ ರೀತಿ ಕೆಲಸ ಮಾಡಿದಂಥ ಒಬ್ಬ ಶಾಸಕ ಮಂತ್ರಿ ಸಿದ್ಧಾರ್ಥ ಸಿಂಗ್. ಭಾಳ ಸರಳ ಆ ಸಿದ್ಧಾರ್ಥ ಸಿಂಗ್. ಯಾವ ಹುಡುಗರು ಕರೆದ್ರು ಕೂಡ ಮಾತಾಡಿ ನಮ್ಮ ಕಷ್ಟ ಸುಖ ಏನು, ಅವರು ಏನು ಮನೆಯಾಗ ಏನಾದರೂ ತೊಂದರೆ ಇತ್ತು ಅಂದರೆ ಕೈಲೇ ದುಡ್ಡು ಕೊಟ್ಟು 10-20 ಸಾವಿರ ಲಕ್ಷ, ಹೆಲ್ತ್ ಇದ್ದಿದ್ರೆ ಅವ್ರಿಗೆ ಕೂಡ 1 ಲಕ್ಷ, ಅಂಗವಿಕಲರಿಗೂ ಇದು ಕೊಡಿಸೋದು, 3 ಗಾಲಿ ಮೋಟ್ರ್ ಇವು ಕೊಡಿಸೋದು, ಆಮೇಲೆ ಸಣ್ಣ ಪುಟ್ಟ ಮದುವೆಗಳಿದ್ರು ಕೂಡ ಮದುವೆ ಕೂಡ ತಾನೇ ದುಡ್ಡು ಕೊಟ್ಟು ಮಾಡಿಸೋದು, ಗುಡಿ ಗೋಪುರ ಕಟ್ಸೋದು, ಈ ರೀತಿ ಸಮಾಜ ಸೇವೆ ಮಾಡಿಕೆ ಅಂತ ಸಿದ್ಧಾರ್ಥ ಸಿಂಗು ಎಲ್ಲರಿಗೂ ಪರಿಚಯ ಆಗಿ ಎಲ್ಲರ ಮನಸ್ಸಿನಲ್ಲಿ ಕೂಡ ಭಾಳ ಆನಂದ್ ಸಿಂಗಿನಕ್ಕಿಂತ ಒಳ್ಳೆ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಂಥ ಒಬ್ಬ ವ್ಯಕ್ತಿ ಬಿಡಪ್ಪ ಈತ. ಎಲ್ಲರ ಜೊತೆಗೆ ಬೆರಿತಾನೆ, ಎಲ್ಲರನ್ನ ಮಾತಾಡಿಸ್ತಾನೆ. ಆಮೇಲೆ ಗ್ರಾಮೋತ್ಸವ ಮಾಡಿ ಆ ಹಳ್ಳಿಗಳಾಗ ಅಲ್ಲೇ ಮಲಗಿ ಅವ್ರ ಕಷ್ಟ ಸುಖ ಕೇಳ್ಕೊಂತ ಸುಮಾರು 2 ತಿಂಗಳು ವಾರ್ಡುಗಳಲ್ಲಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಯುವಕ. ಚಿಕ್ಕ ವಯಸ್ಸು, ಒಂದು 28 ವರ್ಷ. ಈಗ 28ನೇ ವರ್ಷ. ನಾಳೆ ಆಗಸ್ಟ್ 10ನೇ ತಾರೀಕಿಗೆ ಆತನ ಹುಟ್ಟುಹಬ್ಬ. ಇಡೀ ನಮ್ಮ ಸಮಾಜ ಆತಗ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ
ಸಮಾಜದ ವತಿಯಿಂದ ನಾವು ಕೋರ್ತಾ ಇದ್ದೀವಿ. ಹಾಲುಮತ ಸಮಾಜ, ಆಮೇಲೆ ಹಾಲುಮತ ಸಮಾಜದ ಜೊತೆಗೆ ಭಾಳ ಬಾಂಧವ್ಯ ಆತಗ. ಎಷ್ಟು ಪ್ರೀತಿ ಅಂದರೆ ಅವರು ಮಾತು ಕೊಟ್ಟಾರಪ್ಪ ಅಂದರೆ ಮಾತಿನಂತೆ ನಡ್ಕೊಂತಾರೆ. ಅಂಥ ಒಂದು ಸಮಾಜ ನಮ್ಮ ಜೊತೆಗೆ ಇರಬೇಕು, ಅವ್ರಿಗೇನು ಕಷ್ಟ ಸುಖ ಇದ್ದರೆ ಕೇಳಬೇಕು ಅಂತ ದೃಷ್ಟಿಯಲ್ಲಿ ಆ ಸಿದ್ಧಾರ್ಥ ಸಿಂಗು ಬೆಳ್ಕೊಂತ ಬಂದ. ಅದರ ಜೊತೆಯಲ್ಲಿ ಚುನಾವಣೆ ಬಂತು. ಚುನಾವಣೆಯಲ್ಲಿ ಸಾಕಷ್ಟು ಕಷ್ಟ ಬಿದ್ದರೂ ಕೂಡ ಜನ ಮತ್ತೇನೋ ಒಂದು ತಿರಸ್ಕಾರ ಮಾಡಿದರು. ಆದರೆ ಈಗ ಅಂತಾರೆ ನಾವು ತಪ್ಪು ಮಾಡೀವಿ ಅಂತಂದು ಎಲ್ಲಿ ಹೋಗು ಆ ಮಾತು ಎಲ್ಲಿ ಹೋದರೂ ಕೇಳ್ತೈತೆ. ಆದರೂ ಕೂಡ ಸೋತನಂತಂದ್ರೂ ಕೂಡ ಯಾವುದೇ ಕಷ್ಟ ಐತೆ ಅಂದಗಳಿಗೆ ನೀರು ಇಲ್ಲಾಂದರೆ ನೀರು ಕಳಿಸ್ತಾನೆ ಟ್ಯಾಂಕರ್ಗಳು. ಆ ಊರಾಗ ಏನಾದರೂ ಕಷ್ಟ ಸುಖ ಇದ್ದರೆ ಆ ಊರಿಗೆ ಹೋಗಿ ಸಹಾಯ ಮಾಡ್ತಾನೆ. ಈ ರೀತಿ ದಿನನಿತ್ಯ ಆ ಒಂದು ಚಟುವಟಿಕೆ ಸೋತೇನು ಬಿಡು, ನಾನು ಇನ್ನು 5 ವರ್ಷಕ್ಕೆ ಎಲೆಕ್ಷನ್ ಬರ್ತೈತೆ, ನಾನು ಯಾಕೆ ಹೋಗ್ಬೇಕು ಅಂಬ ಭಾವನೆ ಇಲ್ಲ ಆತಗ. ಆದರೆ ದಿನನಿತ್ಯ ಹಳ್ಳಿಗಳಾಗ ಸಿಟಿಗಳಾಗ ಸಮಾಜ ಸೇವೆ ಮಾಡ್ತಕ್ಕಂಥ ಒಬ್ಬ ಸಿದ್ಧಾರ್ಥ ಸಿಂಗ್ ಮುಂದೆ ಆತಗ ಒಳ್ಳೆಯ ಭವಿಷ್ಯನೂ ಐತೆ. ಆತಗೆ ಭಾಳ ಒಳ್ಳೆಯದಾಗಲಿ ಅಂತಂದು ನಾನು ಈ ಸಂದರ್ಭದಲ್ಲಿ ಅವರಿಗೆ ಸೊ ಇದಾಗಿತ್ತು ವೀಕ್ಷಕರೇ, ಹಾಲು ಮತ್ತು ಕುರುಬ ಸಮಾಜದ ಅನೇಕ ಮುಖಂಡರುಗಳು ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅನ್ನುವಂಥ ಈ ಒಂದು ಅಭಿಯಾನಕ್ಕೆ ಅಭೂತಪೂರ್ವವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಆನಂದ್ ಸಿಂಗ್ ರವರ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಕೊಟ್ರೇಶಣ್ಣ, ಅಯ್ಯಳ್ಳಿ ತಿಮ್ಮಪ್ಪ ಸರ್ ಅವರು, LS ಆನಂದ್ ಅವರು ಮತ್ತು ಯರಸ್ವಾಮಿ ಸರ್ ಅವರು ಮಾತಾಡ್ತಾ ಇರಬೇಕಾದ್ರೆ ಆಧುನಿಕ ಹೊಸಪೇಟೆಯ ನಿರ್ಮಾತೃ ಯಾರಾದರೂ ಇದ್ದರೆ ಅದು ಆನಂದ್ ಸಿಂಗ್ ಅಂತಕ್ಕಂಥ ವಿಷಯವನ್ನು ಅವರು ಹೇಳ್ತಾರೆ. ಮೊದಲು ಈ ಭಾಗದ ಅನೇಕ 30ಕ್ಕೂ ಹೆಚ್ಚು ಹಳ್ಳಿಗಳು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದು ಆಗ ಅವು ಅಭಿವೃದ್ಧಿಯಲ್ಲಿ ಶೂನ್ಯ ಸಂಪಾದನೆ ಆಗಿತ್ತು. ಯಾವಾಗ 2008ರಲ್ಲಿ ಆನಂದ್ ಸಿಂಗ್ ರವರ ಪ್ರಯತ್ನದ ಫಲವಾಗಿ ದಿವಂಗತ MP ಪ್ರಕಾಶ್ ಅವರ ಒಂದು ದಿಟ್ಟತರದ ಒಂದು ತೀರ್ಮಾನದಿಂದ ಅಲ್ಲಿರ್ತಕ್ಕಂಥ 30 ಹಳ್ಳಿಗಳು ವಿಜಯನಗರ ವಿಧಾನಸಭಾ ಕ್ಷೇತ್ರ ಹೊಸಪೇಟೆಗೆ ಸೇರ್ತವೆ. ಅಂದಿನಿಂದ ಈ 30 ಹಳ್ಳಿಗಳ ಕಿಸ್ಮತ್ ಬದಲಾಯಿಸುತ್ತೆ, ಖುಲಾಯಿಸುತ್ತೆ. ಆಗ ಅವು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು. ಅಲ್ಲಿ ಮೂಲಸೌಕರ್ಯಗಳು ಅದಾದ ನಂತರ ಆ 4-5 ದಶಕಗಳ ಒಂದು ಹೋರಾಟ ಏನಿತ್ತು ಏತ ನೀರಾವರಿಯನ್ನು ಮಾಡ್ತಕ್ಕಂಥದ್ದು, ಅದು ಕೂಡ ಆನಂದ್ ಸಿಂಗ್ ರವರು ಬರೋಬ್ಬರಿ 250ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಅನುದಾನವನ್ನು ತೆಗೆದುಕೊಂಡು ಬಂದು ಅದನ್ನು ಕೂಡ ಮಾಡ್ತಾರೆ. ಅದು ಮಾಡಿರ್ತಕ್ಕಂಥದ್ದು ಕೇವಲ ಆನಂದ್ ಸಿಂಗ್ ರವರು ಅಂತಕ್ಕಂಥ ವಿಚಾರ ಹೇಳ್ತಾರೆ. ಅದ್ರ ಜೊತೆಗೆ ಹಾಲು ಮತ್ತು ಕುರುಬ ಸಮಾಜದ ಕನಕ ಭವನ ನಿರ್ಮಾಣಕ್ಕಾಗಿ 3,75,00,000 ರೂಪಾಯಿಗಳ ಅನುದಾನವನ್ನು ಕೂಡ ಆನಂದ್ ಸಿಂಗ್ ರವರು ತರುವುದರ ಮೂಲಕ ನಮ್ಮ ಸಮಾಜಕ್ಕೆ ಅಭೂತಪೂರ್ವವಾದ ಒಂದು ಕೊಡುಗೆಯನ್ನು ನೀಡ್ತಾರೆ ಅಂತಕ್ಕಂಥ ವಿಚಾರವನ್ನು ಅವರು ಹೇಳ್ತಾರೆ. ಇದ್ರ ಜೊತೆಗೆ ನಮ್ಮ ದಾಸಶ್ರೇಷ್ಠರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ದಾಸಶ್ರೇಷ್ಠ ಕನಕದಾಸರವರ ಒಂದು ಪುತ್ಥಳಿಯನ್ನು, ವೃತ್ತವನ್ನು ನಿರ್ಮಾಣ ಮಾಡಿ ಅದನ್ನು ನಮ್ಮ ರಿಂಗ್ ರೋಡ್ನಲ್ಲಿ ಏನು ಬೈಪಾಸ್ ರೋಡ್ ಇದೆ, ಹಲವಾರು ಅದು ಒಂದು ರೀತಿಯಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾರ್ಪಟ್ಟಿದೆ. ಅಲ್ಲಿ ಅವರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ಸರ್ಕಲ್ ನಿರ್ಮಾಣ ಮಾಡಿ ಆಧುನಿಕ ಹೈಟೆಕ್ ಟಚ್ಚನ್ನು ನೀಡುವುದರ ಮೂಲಕ ದಾಸಶ್ರೇಷ್ಠರಾಗಿರ್ತಕ್ಕಂಥ ಕನಕದಾಸರ ಒಂದು ಸಂದೇಶ ಏನಿತ್ತು ಅವರ ಮೂರ್ತಿಯನ್ನು ನೋಡಿದಾಗಲೆಲ್ಲ ನಮ್ಮ ಮನಸ್ಸಿನಲ್ಲಿರಬೇಕು. ಆ ರೀತಿಯಾಗಿ ಅದು ಒಂದು ಕೊಡುಗೆಯನ್ನು ಆನಂದ್ ಸಿಂಗ್ ರವರು ನೀಡಿದ್ದಾರೆ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ. ಕಾಡಿನಲ್ಲಿ ಒಂದು ಹೊಲ ಇಲ್ಲದೆ ಇದ್ರೂ ಪರವಾಗಿಲ್ಲ, ಊರಿನಲ್ಲಿ ಒಂದು ಸೂರು ಇರಬೇಕಂತಕ್ಕಂಥ ಮಾತಿದೆ. ಅದೇ ರೀತಿಯಲ್ಲಿ ಅದೆಷ್ಟೋ ನಿರ್ವಸತಿಕರಿಗೆ ವಸತಿ ಸೌಕರ್ಯವನ್ನು ಕಲ್ಪಿಸಿರ್ತಕ್ಕಂಥ ಕೀರ್ತಿ ಅದು ಆನಂದ್ ಸಿಂಗ್ ರವರಿಗೆ ಸಲ್ತದೆ ಅಂತಕ್ಕಂಥದ್ದು. ಡಿಸ್ಟಿಕ್ ಆಗಿ 10-20 ವರ್ಷ ಕಳೆದರೂ ಕೂಡ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅನೇಕ ಜಿಲ್ಲೆಗಳಿಗೆ ಜಿಲ್ಲಾ ಕೇಂದ್ರಗಳು ಬರೋದು ಕನಸಿನ ಮಾತಾಗಿದ್ದು. ಅಂಥದ್ರಲ್ಲಿ ಜಿಲ್ಲೆ ಘೋಷಣೆಯಾಗಿ ಕೇವಲ 1 ವರ್ಷದ ಅವಧಿಯಲ್ಲೇ 20ಕ್ಕೂ ಹೆಚ್ಚು ಜಿಲ್ಲಾ ಕಚೇರಿಗಳು ಹೊಸಪೇಟೆ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಸ್ಥಾಪನೆ ಆಗಲಿಕ್ಕೆ ಆನಂದ್ ಸಿಂಗ್ ರವರು ಮಾಡಿರ್ತಕ್ಕಂಥ ಕಾರ್ಯ ಅಷ್ಟಿಷ್ಟಲ್ಲ, ಅದನ್ನು ನಾವು ಯಾವತ್ತೂ ಕೂಡ ನೆನಪಿಸಲೇಬೇಕಾಗ್ತದೆ ಅಂತಕ್ಕಂಥದ್ದು. ಅದೇ ಜೊತೆಗೆ ನಮ್ಮ ಹೊಸಪೇಟೆ ಹತ್ತಿರದಲ್ಲಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಒಂದು ಶ್ರೀಮಂತ ವೈಭವೀಕರಣವನ್ನು ಮಾಡ್ತಕ್ಕಂಥ ಹಂಪಿಯ ಒಂದು ಕ್ಷೇತ್ರ, ಒಂದು ಪ್ರವಾಸಿ ತಾಣಕ್ಕೆ ಹೋಗಬೇಕಾದ್ರೆ, ದೇಶ ವಿದೇಶಿಗ ಪ್ರವಾಸಿಗರು ಹೋಗಬೇಕಾದ್ರೆ ಅನಂತಶಯನ ಗುಡಿ ಬಳಿ ಇರ್ತಕ್ಕಂಥ ರೈಲ್ವೆ ಗೇಟಿನಿಂದ ಅನೇಕ ಬಾರಿ ತೊಂದರೆ ಆಗ್ತಿತ್ತು. ಅದಷ್ಟೇ ಅಲ್ಲದೆ ಅನೇಕ ರೋಗಿಗಳನ್ನು ಹೊತ್ತು ತರ್ತಕ್ಕಂಥ ಆಂಬುಲೆನ್ಸ್ ಬರಲಿಕ್ಕೂ ಕೂಡ ಅಲ್ಲಿ ತೊಂದರೆ ಆಗ್ತಿತ್ತು. ಆ ಒಂದು ಸಮಸ್ಯೆಯನ್ನು ಪರಿಗಣಿಸಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರ ಜೊತೆಗೆ ಚರ್ಚೆ ಮಾಡಿದಾಗ ಒಂದು ಫ್ಲೈಓವರ್ ನಿರ್ಮಾಣ ಕೂಡ ಆಗಬೇಕು ಅಂಥೇಳಿ ಅದಕ್ಕೂ ಕೂಡ ಕಾಯಕಲ್ಪ ಮಾಡಿ ಭೂಮಿ ಪೂಜೆ ಮಾಡಿ ಅದನ್ನು ಕೂಡ ನಿರ್ಮಾಣ ಹಂತದಲ್ಲಿ ತರುವಲ್ಲಿ ಆನಂದ್ ಸಿಂಗ್ ಅವರ ಪಾತ್ರ ಭಾಳಷ್ಟಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಅವರು ಹೇಳ್ತಾರೆ. ಇಷ್ಟೇ ಅಲ್ಲದೆ ಎಲ್ಲ ಸಮಾಜಗಳ ಜೊತೆ ಅವರು ಸಮಾನತೆಯಿಂದ ಬೆರೀತಾರೆ, ಎಲ್ಲ ಸಮಾಜಗಳನ್ನು ಸಮಾನತೆಯಿಂದ ಕಾಣ್ತಾರೆ. ಹಾಗಾಗಿ ಅವರು ಒಬ್ಬ ಜಾತ್ಯತೀತ ನಾಯಕ, ಪ್ರಶ್ನಾತೀತ ನಾಯಕ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿರ್ತಕ್ಕಂಥ ಅನೇಕ ಮುಖಂಡರುಗಳು ಹೇಳಿರ್ತಕ್ಕಂಥದ್ದು. ಇದಾದ ನಂತರ ಬಂದಿರತಕ್ಕಂಥ ಸಿದ್ಧಾರ್ಥ ಸಿಂಗ್ ರವರು ಸರಳತೆಯ ಸಾಕಾರ ಮೂರ್ತಿ. ಅವರು ತಂದೆಗೂ ಒಂದು ಹೆಜ್ಜೆ ಮೀರಿ
ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ. ಅವರು ನೀಡಿರ್ತಕ್ಕಂಥ ಸೇವೆ ಮತ್ತು ಬಡವರಿಗೆ ಮಾಡಿರ್ತಕ್ಕಂಥ ಸಹಾಯಗಳು, ಅವರ ಆಶೀರ್ವಾದ ಮುಂದೊಂದು ದಿನ ಅವರನ್ನು ಶಾಸಕ ಸ್ಥಾನಕ್ಕೆ ಕೊಂಡೊಯ್ಯುತ್ತಾ ಕೆಲಸ ಮಾಡ್ತಿದ್ದಾರೆ. ಆಗೋದೆಂದು ಕೈಲಾಗದೆಂದು ಸಾಗದು ಕೆಲಸವು ಮುಂದೆ ಅನ್ನುವಂತಹ ವಿಚಾರವನ್ನು ತಿಳಿದ ಅವರು ಸೋತಿದ್ದೇನೆ, ಸತ್ತಿಲ್ಲ, ಹಾಗಾಗಿ ನಾನು ಸದಾ ಜನರ ಮಧ್ಯೆ ಇರ್ತೀನಿ ಅಂತಂದೇಳಿ ಸೋತ ಕೆಲವೇ ದಿನಗಳ ನಂತರ ಅವರು ಮತ್ತೆ ಕ್ಷೇತ್ರದ ಜನರೊಟ್ಟಿಗೆ ಬೆರೀತಾರೆ. ಅವರ ಮುಂಜಿ ಕಾರ್ಯಗಳು, ಮದುವೆ ಕಾರ್ಯಗಳು, ಯಾವುದೇ ಕಾರ್ಯಕ್ರಮಗಳಿರಲಿ, ಸಹಭಾಗಿರಲಿ, ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗಿಯಾಗುವುದರ ಮೂಲಕ ಜನರ ಜೊತೆ ನಾನಿದ್ದೇನೆ, ನಿಮ್ಮ ಕಷ್ಟಗಳ ಜೊತೆ ನಾನಿದ್ದೇನೆ, ನಿಮ್ಮ ಮನೆಯ ಮಗ ಸಿದ್ಧಾರ್ಥ ಸಿಂಗ್ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇಂಥ ಚಿಕ್ಕ ವಯಸ್ಸಿನ ಅಂಥ ಅಪಾರವಾದ ಅನುಭವ ಯಾರಲ್ಲೂ ಕೂಡ ನಾವು ಕೊಂಡಿಲ್ಲ. ಅಪರೂಪದಲ್ಲಿ ಅಪರೂಪ ರಾಜಕಾರಣಿಯ ಒಂದು ಮನೆತನ ಅದು ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ ಸಿಂಗ್ ಅಂತಕ್ಕಂಥ ವಿಚಾರವನ್ನು ಅನೇಕ ರಾಜಕೀಯ ಮುತ್ಸದ್ದಿಗಳು ತಿಳಿಸಿದ್ದಾರೆ. ಸೊ ಅವರ ಹಾರೈಕೆಗಳು ಫಲಿಸಲಿ. 2028ರ ಚುನಾವಣೆ ಏನು ಬರ್ತದೆ ಅದರಲ್ಲಿ ಆಗಸ್ಟ್ 10 ಸಿದ್ಧಾರ್ಥ ಸಿಂಗ್ ಅವರು ಶಾಸಕರಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಅದಕ್ಕೆ ನಮ್ಮ ಸಮಾಜದ ಬೆಂಬಲ ಯಾವಾಗಲೂ ಕೂಡ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಆನಂದ್ ಅವರು ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಹಾಲು ಮತ್ತು ಸಮಾಜದ ನ್ಯಾಯವಾದಿಗಳಾಗಿರ್ತಕ್ಕಂಥ ಯರಿಸ್ವಾಮಿ ಅವರು ಒಂದು ಕರ್ನಾಟಕ ಸರ್ಕಾರದ ಪಬ್ಲಿಕ್ ನೋಟ್ರಿ ಆಗಬೇಕಂತ ಹೇಳಿದರೆ ಸಿದ್ಧಾರ್ಥ ಸಿಂಗ್ ಮತ್ತು ಆನಂದ್ ಸಿಂಗ್ ರವರ ಕೊಡುಗೆ ಭಾಳಷ್ಟು ಇದೆ. ಹಾಗಾಗಿ ನಮ್ಮ ಸಮಾಜಕ್ಕೆ ನೋಟ್ರಿಯಾಗಿ ಕೊಟ್ಟಿರ್ತಕ್ಕಂಥ ಪ್ರಪ್ರಥಮ ನೋಟ್ರಿಯಾಗಿ ಕೊಟ್ಟಿರ್ತಕ್ಕಂಥ ಒಂದು ಕೀರ್ತಿ ಏನಾದರೂ ಇದ್ದರೆ, ಅದಕ್ಕೆ ಶ್ರಮ ಏನಾದರೂ ಇದ್ದರೆ, ಅದರ ಎಫರ್ಟ್ ಏನಾದರೂ ಇದ್ದರೆ ಅದು ಆನಂದ್ ಸಿಂಗ್ ಅವರು ಮತ್ತು ಅವರ ಒಂದು ತಂಡ ಏನಿದೆ ಅದು ಮಾಡಿದೆ. ಹಾಗಾಗಿ ನಮ್ಮ ಸಮಾಜ ಯಾವತ್ತೂ ಕೂಡ ಅವರಿಗೆ ಆಭಾರಿಯಾಗಿರ್ತದೆ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿಗೆ ನಮ್ಮ ಸಮಾಜ ಜೊತೆಗಿರ್ತದೆ. ಸಿದ್ಧಾರ್ಥ ಸಿಂಗ್ ರವರ ಮುಂದಿನ MLA ಮಾಡುವಲ್ಲಿ ನಮ್ಮೆಲ್ಲರ ಕೂಡ ಪಾತ್ರ ಇದ್ದೇ ಇರ್ತದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಈ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯದಾಗಲಿ, ಅವರು ಉನ್ನತ ಸ್ಥಾನಕ್ಕೇರಲಿ ಅಂತಕ್ಕಂಥ ಒಂದು ಶುಭಾಶಯ ಮತ್ತು ಆಶೀರ್ವಾದನ ಹಿರಿಯರು ಮಾಡಿದ್ದಾರೆ. ಅವರಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸಿದ್ಧಾರ್ಥ.